ನೋಡ್ರಿ ಗಲ್ಲೆ ತುಂಬೈತೆ. ಸಣ್ಣದು ದೊಡ್ಡದು, ಸಣ್ಣದು ದೊಡ್ಡದು. ಸಣ್ಣದಿಟ್ಟಿದ್ರಿ ಈಗ ದೊಡ್ಡದಾಗೈತೆ. ದೊಡ್ಡದು ಆಗ್ಬೋದು, ಆಗುತ್ತೆ. ನಂಬಿಕೆ ಭಾಳ ಆಯ್ತಲ್ಲ ನಿಮ್ಮ ಮ್ಯಾಗೆ, ಏನಾರು ಮಾಡಿದ್ರೆ ಆಗುತ್ತೆ ಅಂತ. ಈಗ ನೋಡು, ಕುರಿ ಸಾಕಿರಿ, ಮತ್ತೆ ಹೊಲದಾಗ ಕೆಲಸ ಮಾಡ್ತೀರಿ, ಕೋಳಿ ಸಾಕಿರಿ, ಹೋಟೆಲ್ ಮಾಡಿರಿ, ಒಬ್ಬರೇ ಇವನ್ನೆಲ್ಲ ಹೆಂಗ್ ಮಾಡ್ತೀರಿ ನೀವು ಅಂತ? ಟೈಮಿಂಗ್ಸ್ ಅಲ್ಲ ಹೆಂಗೆ? ಇದು ಒಂದು 4 ತಾಸು ಬೆಳಗ್ಗೆ, ಅದು ಒಂದು ತಾಸು ಕೆಲಸ, ಮತ್ತೆ ಅಲ್ಲಿ ಒಂದು 3-4 ತಾಸು ಕೆಲಸ, ಮತ್ತೆ ಆಮೇಲೆ ಅದಾದ್ಮೇಲೆ ಮತ್ತೆ ಇಲ್ಲಿ ಕೆಲಸ, ಅದಕ್ಕೊಂದು 2 ತಾಸು, ಇದಕ್ಕೊಂದು 4 ತಾಸು, ಹಿಂಗೆ ಎಲ್ಲದಕ್ಕೂ ಟೈಮಿಂಗ್ಸ್. ಈ ನಿದ್ದಿಗಿದ್ದಿ ಊಟದ ಟೈಮ್ ಅವೆಲ್ಲ ರಾತ್ರಿ 10 ಗಂಟೆ ಮಕ್ಕಂತವೆ, ಬೆಳಗ್ಗೆ 4 ಗಂಟೆ ಎದ್ದೇಳ್ತವೆ. ಎಲ್ಲರೂ ಯಾವ ಟೈಮಿಗೆ ದಿನ ಉಣ್ತಾರೆ, ಬೆಳಗ್ಗೆ ಯಾವ ಟೈಮಿಗೆ ಹೋಗ್ತಾರೆ, ಮಧ್ಯಾಹ್ನ ಯಾವ ಟೈಮಿಗೆ ಹೋಗ್ತಾರೆ, ಸಾಯಂಕಾಲ ರಾತ್ರಿ ಯಾವ ಟೈಮ್, ಆ ಟೈಮಿಗೆ ನಾವು ಊಟ ಮಾಡ್ತೇವೆ. ನಿನ್ನ ನೋಟ ಬದಲಾದರೆ ಜಗತ್ತು ಬದಲಾದೀತು. ಹೌದು, ನಿಜ ಅಲ್ವಾ? ಅದು ಮೂಲ ಮಂತ್ರ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಬದುಕಿನ ಬುತ್ತಿಯಲ್ಲಿ ಈವರೆಗೆ ಬೇಕಾದಷ್ಟು ಹೋಟೆಲಿನ ಯಶಸ್ವಿ ಹೋಟೆಲಿನ ಕಥೆಗಳನ್ನ ತೊಗೊಂಡು ಬಂದಿದ್ದೀವಿ. ಇವತ್ತೊಂದು ಅದ್ಭುತವಾದ ಕಥೆಯನ್ನು ನೀವು ಕೇಳಲಿದ್ದೀರಿ. ಏನಂತ ಹೇಳಿದರೆ, ಅದನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಅಡ್ರೆಸ್ ಹೇಳಿಬಿಡ್ತೀನಿ ನಿಮಗೆ. ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕು, ಹಳೇ ಬಾತಿ ಅಂತ ಈ ಊರ ಹೆಸರು. ಈ ಹೋಟೆಲ್ನ ಹೆಸರು ಉಚ್ಚಂಗೆಮ್ಮ ದೇವಿ ಹೋಟೆಲ್ ಅಂತ ಹೇಳಿ. ಇದ್ರ ಓನರ್ ಹೆಸರು ಪರಶುರಾಮ್ ಅಂತ ಹೇಳಿ. 2 ತಿಂಗಳಾತ್ರಿ ಹೋಟೆಲ್ ಶುರು ಮಾಡಿ, ಇಲ್ಲಿವರೆಗೆ ಒಬ್ಬರು ಬಂದಿಲ್ಲ ಅಂತ. ಅವ್ರು ಬಂದರೆ ಅಡುಗೆ ಮಾಡ್ತೀನಿ ಅಂತ ನಾನು, ಇವರು ಅಡುಗೆ ಮಾಡಿದ್ರೆ ನಾವು ಬರ್ತೀವಿ ಅಂತ ಗ್ರಾಹಕರು. ಹಿಂಗೈತಿ ಈ ಹೋಟೆಲ್ ಕತೆ. ಅದಕ್ಕೆ ನೇರವಾಗಿ ಪರಶುರಾಮ್ ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಕೇಳೋಣ ಏನಿದು ಕತೆ ಅಂತೇಳಿ. ಸರ್ ಬರ್ರಿ, ನಮಸ್ಕಾರ. ಸರ್ ನಮಸ್ಕಾರ. ಬರ್ರಿ ಸರ್, ಬರ್ರಿ. ನಿಮ್ಮ ಕತೆ ಕೇಳಿ ನನಗೆ ವಿಚಿತ್ರ ಆಗೋಯ್ತು. ಯಾಕಂತಂದ್ರೆ 2 ತಿಂಗಳಾತು ಶುರುವಾಗಿ ಒಬ್ಬರು ಬಂದಿಲ್ಲ ಅಂದ್ರೆ ಏನು ಕಾರಣ, ಮತ್ತು ನೀವು ಅಡುಗೆನೇ ಮಾಡಲಿಲ್ಲ ಅನ್ನೋದಕ್ಕೆ ಏನು ಕಾರಣ ಅಂತ ಕೇಳೋಣ ಅಂತ ಬಂದೆ. ಸರ್ ಏನೆಲ್ಲ ಗ್ರಾಹಕರೆಲ್ಲ ಮುಂಚೆ ಸ್ವಲ್ಪ ದಿನದಿಂದ ಮಾಡಿದ್ವಿ, ಚೆನ್ನಾಗಿ ನಡೀತಿತ್ತು. ಕಾರಣಾಂತರದಿಂದ ನಾವು ಸ್ವಲ್ಪ ಕದನ ಹಾಕಿದ್ವಿ. ಈಗ ರನ್ನಿಂಗ್ ಮಾಡಿದಾವಲ್ಲ, ಮತ್ತೆ ಬರ್ತಾರ ಅನ್ನೋ ನಂಬಿಕೆ ವಿಶ್ವಾಸ ಮೇಲೆ ನಾವು ಕಾಯ್ತಾ ಇದ್ದೀರಿ. ನಿಮ್ಮ ಈ ಏನು ಹೇಳ್ತಾರೆ ಇದಕ್ಕೆ, ಕಾಯುವಿಕೆ, ಆಮೇಲೆ ತಾಳ್ಮೆ, ನಂದೊಂದು ಹ್ಯಾಟ್ಸಾಪ್. ಯಾಕಂತ ಹೇಳಿದ್ರೆ 2 ತಿಂಗಳು ಯಾರು ಕಾದಲ್ಲ ರೀ. 1 ದಿವಸ 2 ದಿವಸ 3 ದಿವಸ ನೋಡ್ತಾರೆ, ಯಾಕೆ ಇಲ್ಲಿ ನಡೀದಿಲ್ಲ ಬಿಡ್ರಿ ಅಂತ ಕಿತ್ಕೊಂಡು ಹೊಂಟು ಬಿಡ್ತಾರೆ. 2 ತಿಂಗಳಾದರೂ ಇವತ್ತು ಬಾಗಿಲು ತೆಗೆದಿರಿ, ಕಾಯ್ತಾನೆ ಇದ್ದೀರಿ. ಹೆಂಗಿದೆ ಇದು? ನಮ್ಮ ತಂದೆಯವರು ಹೇಳಿದಂಥ ಮಾತು, ಮರಳಿ ಎತ್ತವ ಮಾಡೋದು, ಯಾವ್ದಾರ ಅಲ್ಲಿ ಮರಳಿ ಎತ್ತವ ಮಾಡೋದು. ನಿಮ್ಮ ತಂದೆಯವರು ಹೇಳಿದಂಥ ಮಾತು. ಅದನ್ನು ನಾವು ಈ ಕೆಲಸ ಆಗಲಿ ಬೇರೆದಾಗಲಿ ಅವ್ರು ಮರಳಿ ಎತ್ತವನ್ನು ಮಾಡೋದು ನಾವು ಗುರಿ ಮುಟ್ಟ. ನಿಮ್ಮ ತಂದೆಯವ್ರ ಹೆಸರೇನು? ಜೆ ಹನುಮಂತಪ್ಪ ಅಂತ. ಜೆ ಹನುಮಂತಪ್ಪನವ್ರು ನಿಮ್ಗೆ ಹೇಳಿದ್ರು ಮರಳಿ ಯತ್ನವ ಮಾಡು ಅಂತ. ನೀವು ಮರಳಿ ಯತ್ನವ ಮಾಡೋದು ಭಾಗವಾಗಿ ತಗೊಂಡೇ ಕುಂತಿದ್ದೀರಿ. ಬಟ್ ಒಂದು ಆಶ್ಚರ್ಯ, ಈ ಊರಾಗ ಒಬ್ಬರು ಬರಲಿಲ್ಲ. ಭಗವಂತ ಮೇಲೆ ಅದನ್ನಲ್ಲ ಎಲ್ಲರಿಗೆ ಅನ್ನಾಳನ. ಏನೋ ಮಾಡ್ತಾನ ನಂಬಿಕೆ ಐತಿ. ಬೆಳಿಗ್ಗೆ ಬರೋದು, ತೆಗಿಯೋದು, ಕುಂದ್ರೋದು. ಎಷ್ಟೊತ್ತು ಕುಂದಿರ್ತೀರಿ? ಒಂದು 4 ತಾಸು ಇರ್ತೀನಿ. 4 ತಾಸು ಕುಂತು ಅಡಿಗೆ ಪಡಿಗೆ ಮಾಡ್ತೀರಿ? ಇಲ್ರಿ, ಅಲ್ಪ ಸ್ವಲ್ಪ ಮಾಡ್ಕೊಂತ. ಅಲ್ಪ ಸ್ವಲ್ಪ. ಎಷ್ಟು ಮಾಡಿರ್ತೀರಿ? ಒಂದು KG ಅಷ್ಟು ಮಾಡ್ತೀವಿ. 1 KG ಎಷ್ಟು ಮಾಡ್ತೀರಿ? ಏನೇನು ಮಾಡ್ತೀರಿ? ಮಂಡಕ್ಕಿ, ಅವಲಕ್ಕಿ, ಮೆಣಸಿನಕಾಯಿ ಬಜ್ಜಿ ಬೆಳಿಗ್ಗೆ, ಸಾಯಂಕಾಲ ಎಗ್ ರೈಸ್, ಅದು ಇದು ಮಾಡ್ತೇವೆ. ಆಮ್ಲೆಟ್ ಅಂತ, ಬಾಲ್ಡ್ ಎಗ್ ಅಂತ ಅವನ್ನೆಲ್ಲ ಮಾಡ್ತೇವೆ. ಹೌದಾ? ಅಂಗಡಿ ನೋಡೋಣ ಬರ್ರಿ. ಉಚ್ಚಂಗೆಮ್ಮ ಅಂತ ಇಟ್ಟಿರಲ್ಲ, ಯಾವ್ದು ಮನೆ ದೇವ್ರನ್ರಿ? ಮನೆ ದೇವ್ರು. ಓಕೆ. ಇದು ಹೋಟೆಲ್ ಸೆಟಪ್. ಇದು ಮಾಡ್ಕೊಂಡ್ರಿ ನೀವು ಸ್ವಂತ? ಸ್ವಂತ ಮಾಡಿ. ಎಷ್ಟು ಖರ್ಚು ಆತ್ರಿ ಇದಕ್ಕೆ? ಇದಕ್ಕೆ ಈಗ 4 ವರ್ಷದಿಂದ ಅವಾಗ ಒಂದು 80,000 ಖರ್ಚು ಮಾಡ್ತೀವಿ. ಈಗ ಅದು ಸ್ವಲ್ಪ ಜಾಸ್ತಿ ಆಗ್ತದೆ. ಓಕೆ. 4 ವರ್ಷದಿಂದ ಹಂಗಾರೆ 4 ವರ್ಷದಿಂದ ಶುರು ಮಾಡಿದ್ವಿ. ಮತ್ತೆ ಅವಾಗ ಹೆಂಗೆ ನಡೀತಿತ್ತು? ಅವಾಗ ಚೆನ್ನಾಗಿ ನಡೀತಿತ್ತು. ಎಷ್ಟು ಹಾಕಿತ್ತು ವ್ಯಾಪಾರ? ದಿನ ಒಂದು 3-4 ಸಾವಿರ ರೂಪಾಯಿ ಆಗೋದು ದಿವಸ. ಅಯ್ಯೋ, ಮತ್ತೆ ಹಳೆ ಹೋಟೆಲ್ ಮಸ್ತ್ ಹೆಸರು ಇರ್ಬೇಕಲ್ಲ. ನಮ್ದು ಸ್ವಲ್ಪ ಜಮೀನಿದೆ, ಅದಕ್ಕೆ ತೋಟ ಕಟ್ಟಬೇಕಂತೇಳಿ ನಾನು ಸ್ವಲ್ಪ ಅಲ್ಲಿ ಆ ಕಡೆಗೆ ಗಮನ ಕೊಟ್ಟೆ. ಹಂಗಾಗಿ ಇದನ್ನ ಸ್ವಲ್ಪ ಮಾಡಕ್ಕೆ ಸಮಯ ಸಿಗದಿಲ್ಲ ನನಗೆ. ತೋಟ ಗಿಟ ಮಸ್ತ್ ಅದಿರಿ ನೀವು. ಎಷ್ಟು ಎಕರೆ ಐತಿ? 4 ಎಕರೆ ಐತಿ. 4 ಎಕರೆ? ಅಯ್ಯೋ ಸ್ವಾಮಿ, ಕೋಟ್ಯಾಧೀಶ್ವರ ನೀನು. ಈ ಏರಿಯಾದ 4 ಕೋಟಿ ಐತಿ ಅಂದ್ರೆ ಹೆಂಗ್ ಎಕರೆ ಇಲ್ಲಿ ಅಂತ ಕೇಳಿಲ್ಲ. ಅದು ಯಾವ ಸುಮ್ಮನೆ ಅಜ್ಜ ಸಂಘ ನಡೀತಿರ್ತವಲ್ಲ ವ್ಯಾಪಾರ, ಕೇಳ್ತೀವಿ. ಇಲ್ಲ, ಅವ್ರು ಅಂತಾರೆ, ನಾವು ಅದ್ರ ಏನಂತಾರೆ? ಅವೆಲ್ಲ ಕೋಟಿಲಿ ನಡೀತಾವ ಅಂತ ಹೇಳ್ತಾರೆ. ಕೋಟಿಲೆ? 1 ಕೋಟಿ 1 ಎಕರೆ ಏನು ಇನ್ನೂ ಹೆಚ್ಚ ನಡೀತಾವ? ಇನ್ನು ಹೆಚ್ಚಿಗೆ ನಡೀತೇವೆ ಅಂತಾರೆ. ಆಗಿಲ್ಲ, ಯಾವ ಆಗಿದ್ದು ನಮ್ಗೆ ಗೊತ್ತಾಗುತ್ತೆ. ಇರ್ಲಿ ಬಿಡ್ರಿ, 1 ಕೋಟಿ ಇಟ್ಕೊಳ್ರಪ್ಪ. ನಮ್ಮ ಬ್ರದರ್ ಇಬ್ಬರದಾರೆ. ನಿಮ್ಮ ಬ್ರದರ್ ಇಬ್ಬರದಾರ.
ಇರ್ಲಿ ಬಿಡ್ರಿ. ನಾವು ಇದ್ರ ಜೊತೆ ಮತ್ತೆ ಬೇರೆ ಬೇರೆ ಸಣ್ಣ ಕೆಲಸಗಳು ಮಾಡ್ತೀವಿ ನಾವು. ಈ ಹೋಟೆಲ್ ಮಾಡ್ಬೇಕಂತ ಯಾಕೆ ಅನ್ಕೊಂಡ್ರಿ ನೀವು? ಇದು ಗ್ರಾಹಕರಿಗೆ ಒಳ್ಳೆಯದ ಸವಿಯಾದ ಒಂದು ತಿಂಡಿ ಆಗಲಿ ಊಟ ಆಗಲಿ ಕೊಡೋಣ ಮಾಡೋಣ, ಇದು ಒಂದು ಒಳ್ಳೆ ಕಾಯಕ ಅಂತ ನಾವು ನಿರ್ಧಾರ ಮಾಡ್ಕೊಂಡು ಇದಕ್ಕೆ ನಾವು. ಅಡಿಗೆ ಬರ್ತಿತ್ತ ನಿಮಗೆ? ಹಾಂ ಬರುತ್ತೆ. ಎಲ್ಲಿ ಕಲ್ತ್ರಿ? ನಾವು ಅಲ್ಲಿ ಇಲ್ಲಿ ಅಡುಗೆ ಭಟ್ರ ಮಾಡಿದ್ವಿ. ಮನೆಯಲ್ಲೇ ನಾವು ಅಡುಗೆ ಮಾಡ್ಕೊಂತಿದ್ವಿ. ಅನುಭವ ನನಗೆ ಇಂಥದ್ದು ಮಾಡ್ಬೇಕು ಅನ್ನೋದು ನಮಗೆ ಆಟ ಛಲ ಇದ್ರೆ ನಾವು ಮಾಡೇ ಮಾಡ್ತೇವೆ ಅಂತ. ಯಾವುದಾಗಲಿ ಯಾವ ಕೆಲಸನ ಆಗಲಿ. ಹಾಂ ಹೌದಾ? ಅಡುಗೆ ಇದ್ದಲ್ಲ ಏನಾದ್ರೂ ನಾವು ಮಾಡ್ಬೇಕು ಅನ್ನೋ ಮನಸ್ಸಿದ್ರೆ ನಾವು ನೋಡ್ತಾನೆ ಮಾಡ್ಬೋದು, ಕಲಿಬೋದು. ಓಕೆ. ನಮ್ಮಲ್ಲಿ ಇದ್ರೆ. ನಮ್ಮಲ್ಲಿ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ. ಆಗಲ್ಲ. ಓಕೆ. ಏನೇನು ಮಾಡಕ್ಕೆ ಬರುತ್ತೆ ಅಡುಗೆ ನಿಮ್ಗೆ? ಅಡುಗೆ ನಾವು ಏನು ಅಡುಗೆ ಬೇಕೋ ಮಾಡ್ತೀವಿ ನಾವು. ತಿಂಡಿ, ಊಟ, ಮತ್ತು ಬೇರೆ ಇವು ಬೇಕ್ರಿ ಐಟಮ್ಸ್ ಯಾವ ಬರಲ್ಲ. ಇಷ್ಟನ್ನು ನಾವು ಮಾಡ್ಬೋದು. ದಿನನಿತ್ಯ ಏನು ನಾವು ಬಳಸೋಂಥದ್ದು ಏನಿದೆಯಲ್ಲ ಅದು ನಾವು ಮಾಡೋದನ್ನ ಕಲ್ತಿದ್ದೇವೆ. ಓಕೆ. ಈ ಗ್ರಾಹಕರು ಯಾರು ಬರ್ತಾರೆ ನಿಮ್ಗೆ? ಇದೇ ಊರು ಅಕ್ಕಪಕ್ಕ ರೋಡಲ್ಲಿ ಹೋಗ್ತಿರೋದು, ಇನ್ಯಾರೋ ಕುರಿ ಗಾಯಕರು ಇರ್ಬೋದು. ಮತ್ತೆ 2 ತಿಂಗಳ ಕಣ್ಣಿಗೆ ಬೀಳಿಲ್ಲ ನಿಮ್ಮ ಹೋಟೆಲ್? ಇಲ್ಲ, ಅವರು ಸ್ವಲ್ಪ ಅವ್ರಿಗೆ ಭಾಳ ದಿನ ಮರುವಾಗ್ಬಿಡುತ್ತಲ್ಲ, ಹಂಗಾಗಿ ನಾವು ಒಳಗಡೆ ಮಾಡ್ತದ, ಒಳಗಡೆ ಅದಾವಲ್ಲ, ಹಂಗಾಗಿ ಗೊತ್ತಾಗಿಲ್ಲ. ಹೊರಗೆ ಎಂದು ಗೊತ್ತಾಗುತ್ತೆ ಅವ್ರಿಗೆ. ಹೊರಗೆ ಎಲ್ಲಿ ಅದ? ಹೊರಗಂದ್ರೆ ಇಲ್ಲಿ ಮುಂದೆ ಹೊರಗಡೆ ಮಾಡಿದ್ರೆ. ಮೇನ್ ರೋಡ್ಗೆ ಐತಲ್ಲ ಇದು? ಮೇನ್ ರೋಡ್ಗೆ ಐತಿ. ಅದು ಗಮನ ಏನು ಕಡೆ ಇಲ್ಲ. ಸ್ವಲ್ಪ ಬಂದೋಗಿದ್ರೆ ಅವ್ರಿಗೆ ಗಮನ ಇರೋದು ಅಷ್ಟೇನೇನಿಲ್ಲ. ಅಭ್ಯಾಸ ತಪ್ಪಾಗೈತೆ ಅವ್ರಿಗೆ. ತಪ್ಪಾಗೈತಿ. ಕ್ಲೋಸ್ ಮಾಡ್ರಿ ಇವರು ಅಂತ ತಲೆಗೈತಿ. ಅಷ್ಟೇ ನೀನೇನಿಲ್ಲ. ಮತ್ತೆ ಯಾರಿಗಾರು ಹೇಳ್ಬೇಕಿಲ್ಲ ತೆಗ್ದಿವ್ರಪ್ಪ ಬರ್ರಿ ಗೊತ್ತಿರೋರಿಗೆ ಪರಿಚಯ ಇರೋರಿಗೆ? ಇಲ್ಲ, ಬರ್ತಾರ ನಾವು ಬರ್ತಾರ ನಂಬಿಕೆ ಐತೆ ನಮಗೆ. ಅಲ್ಲ ಮಾರಯ್ಯ, ನಂಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ ಕಡಿಮೆ ಜನ ಬರೋರನ್ನ ಕೇಳಿದ್ದೀನಿ. ಚೂರು ರೂಪಾಯಿ ನಡೀತೈತಿ ಸರ್ ಅಂತ ಕೇಳಿದ್ದೀನಿ. ಅವಾಗ 4,000 ಹಾಕಿತ್ತು, ಇವಾಗ ಬರೇ ಒಂದು 500 ರೂಪಾಯಿ ಆಗುತ್ತೆ ಅನ್ನೋರನ್ನು ಕೇಳಿದ್ದೀನಿ. ಒಬ್ಬರು ಬಂದಿಲ್ಲಲ್ಲ? ಇಲ್ಲ, ಒಬ್ರೊಬ್ರು ಯಾರೋ ಒಬ್ಬೊಬ್ರು ಅದಾರ. ಯಾರಿಲ್ಲ ಅನ್ನಂಗಿಲ್ಲ, ಯಾರೋ ಒಬ್ಬರು ಬರ್ತದಾರ. ಅವ್ರು ಒಬ್ರದ್ದು ಇಬ್ರದ್ದು 4 ಜನ 10 ಜನದ 100 ಜನ ಆಗ್ಬೋದು ಅನ್ನೋ ನಂಬಿಕೆ ವಿಶ್ವಾಸ ಮೇಲೆ ನಾನು ಆಗಬೇಕಾಗಿತ್ತಲ್ಲ ಅಂತ ಆಗ್ಬೇಕಾಯ್ತು. ನಾವು ಸಮಯ ನಾವು ಕಾಯ್ಬೇಕನ್ನೋದೇನೋ ನಮ್ದು ಐತಿ, ಕಾಯ್ತದ ಅಷ್ಟೇ. ಒಟ್ಟು ಬಿಡಲ್ಲ. ನಂಬಿಕೆ ಐತಿ. ಇವತ್ತಲ್ಲ ನಾಳೆ ನಂಬಿಕೆ ಐತಿ. ಈಗ ನೀವೇ ಬಂದಿದ್ದೀರಿ ಅಂದ್ಮೇಲೆ ನನಗೆ ನಂಬಿಕೆ ವಿಶ್ವಾಸ ಐತಿ ಅಂತ. ಹೌದಾ? ಅಷ್ಟೇ. ಹೌದಾ? ಮತ್ತೀಗ ಬರೀ ನಡೆಯೋ ಹೋಟ್ಲು ನಡೆಯೋ ಬಿಸ್ನೆಸ್ ತೋರಿಸೋದಲ್ರಿ, ಯಾರ್ದು ನಡೆಯಲ್ವೋ, ಯಾರು ಸೋತ್ ಹೋಗಿದಾರೋ, ಯಾರ್ದು ಏನಿದೆ ಅದನ್ನ ತೋರಿಸೋದು ಕರ್ತವ್ಯ. ಬರೀ ಸಕ್ಸಸ್ ಸ್ಟೋರಿ ಹೇಳ್ಬಿಟ್ರೆ ನಾವು ಸಕ್ಸಸ್ ಸ್ಟೋರಿ ಅಂದ್ರೆ ಇನ್ನೇ ಮಾಮೂಲಿ ಇದ್ದಿದ್ದೆ ಅಂತಾರೆ. ಇದೇ ಕತೆ ಬಿಡಯ್ಯ ಅಂತಂದು ಹೊಸ ಕತೆ ಹೇಳ್ಬೇಕಲ್ಲ. ಹೊಸ ಕತೆ ಹೇಳ್ಬೇಕು. ಕರೆಕ್ಟ್. ಹೊಸ ಕತೆ ಹೇಳಿದ್ರೆ ಜನ ಹೌದ್ ಬಿಡ ಅಂತ ಕ್ಯೂರಿಯಾಸಿಟಿ ಕೇಳ್ತಾರೆ. ಅಲ್ಲಿ ಹಳೆ ಕತೆ ಇನ್ನೆಲ್ಲ ನೋಡ ಬಿಡೋದೇ ಕತೆ ನಿನ್ನೆಲ್ಲ ಅಂತ. ನಿಂದು ನೋಡಿ ಅದ್ಭುತವಾದ ಕತೆ. ಹೋಟೆಲ್ ತೆಗ್ದಿದೀವಿ, ಒಬ್ರು ಬಂದಿಲ್ಲ, ವ್ಯಾಪಾರ ನಡೆದಿಲ್ಲ, ಆದ್ರೂ 4 ಕೋಟಿ ಆಸ್ತಿ ಮಾಡೀನಿ. ಹೆಂಗೈತಿ? ಮಸ್ತ್ ಐತಿ. ಈಗ ತೋಟ ಯಾರು ಮಾಡಿದ್ದು? ನೀವು ಮಾಡಿದ್ದ? ನಾವು ಮಾಡಿದ್ದೆ. ಸ್ವಂತ ದುಡ್ದು? ಅಲ್ಲ, ಇದು ಜಮೀನು ತಾತ ಮಾಡಿದ್ದು. ಅದ್ರ ನಾವು ಕೆಲಸ ಗಿಡನ ಬೆಳೆಸಿರೋ ನಾವು. ಹೌದಾ? ಏನು ಓದಿರಿ ನೀವು? ನಾವು SSLC ಓದಿರೋದು. ಏನೇನು ಮಾಡ್ತೀರಿ ನೀವು? ನಾವು ಏನು ಕೆಲಸ ಮಾಡಕ್ಕೆ, ರೈತ ಕೆಲಸ ಏನು ಮಾಡಕ್ಕೆ ಅದು ಮಾಡ್ತೀವಿ ನಾವು. ಜಮೀನಲ್ಲಿ ಏನು ಕೆಲಸ ಮಾಡೋದಾಯ್ತು, ಟ್ಯಾಕ್ಟ್ರಿ ಹೊಡೆದಿರೋದು, ಎಲ್ಲದೂ ಮಾಡ್ತೀವಿ. ಮೆಕ್ಕೆಜೋಳ ಬಿತ್ತೋದಾಗಲಿ, ಮೆಕ್ಕೆಜೋಳಕ್ಕೆ ಬೆದ್ಲು ಕೆಲಸ ಆಗಲಿ, ನೀರಾವರಿ ಕೆಲಸ ಆಗಲಿ ಎಲ್ಲವೂ ಮಾಡ್ತೀವಿ. ಒಂದು ದನಗಳು ಸಾಕಾಣಿಕೆ ಮಾಡೋದಾಗಲಿ, ಗುರಿ ಸಾಕಾಣಿಕೆ ಮಾಡೋದಾಗಲಿ ಎಲ್ಲ ಅನುಭವನ ಐತಿ ನಿಮಗೆ. ಹೌದಾ? ಅವನು ಕುರಿ ಪರಿ ಸಾಕಾಣಿಕೆ ಮಾಡಿದ್ರಿ? ಮಾಡಿದ್ವಿ ನಾವು. ಈಗ 4 ಸಾಕಿದ್ರೆ 400 ಸಾಕ್ಬೋದು, ಐಡಿಯಾ ಇದ್ರೆ. 4 ಸಾಕಿದ್ರೆ 400 ಸಾಕ್ಬೋದು. ಅನುಭವ ಇರ್ತಲ್ಲ, ಇಲ್ಲ ಅನುಭವ ಗೊತ್ತಿರುತ್ತಲ್ಲ. ಅದಕ್ಕೆ ಲೇಬರ್ ಬೇಕು, ಅದಕ್ಕೆಲ್ಲ ಮೇಂಟೆನೆನ್ಸ್ ಭಾಳ ಆಕತಿ. ಮೊದಲು 4 ಸಾಕಿ ನೋಡ್ಬೇಕು, 4 ನೋಡಿ ಆಮೇಲೆ ನಮಗೆ ಅನುಭವ ಆಮೇಲೆ ಏನಾರು ಮಾಡಕ್ಕೆ ಸಾಧ್ಯ. ಅನುಭವದಾಗ ಏನು ಮಾಡ್ಬೇಕತಿ? ಕುರಿ ಯಾವಾಗ ಕಾಳಬೇಕು, ಯಾವ ಮೇವ್ ಹಾಕ್ಬೇಕು, ಯಾವ ನೀರು ಕುಡಿಸ್ಬೇಕು, ಯಾವ ರೀತಿ ಬೆಳೆಸ್ಬೇಕು, ಅದಕ್ಕೆ ಏನ್ ಹಾಕ್ಬೇಕು ಎಲ್ಲ ತಿಳ್ಕೊಂಡ್ರೆ ನಾವು ಮಾಡಕ್ ಸಾಧ್ಯ. ಮಾಡ್ತಾ ಅನುಭವ ಬಂದೇ ಬರುತ್ತೆ. ಮತ್ತೆ ಈಗ ಅವ್ನು ಎಷ್ಟು ಬಿಡ್ರಿ? ಇಲ್ಲ, ಅವ್ನು 4 ಮೊನ್ನೆ ಕೊಟ್ಟಿದ್ದೀನಿ, ಮತ್ತಿನ್ನು ತರ್ಬೇಕು. ಈಗ ಪ್ರಯೋಗ ಹಂಗಾರ 4ರಿಂದ ನಡೆದಿದೆ ನಿಮ್ದು? ಮಲ್ಲ ಮುಂಚೆ ಸಣ್ಣದ್ದು ನಮ್ಮ ಮನೆ ಎಲ್ಲ ಸಾಕರು ಮಾಡ್ತಿದ್ವಿ ನಾವು. ಓಕೆ. ಅವಾಗ ಈಗ ನಾವು ಇನ್ನು ದನಗಳು ಇದ್ದು 5 ದನ, ನಮಗೆಲ್ಲ ಒಂದೇ ಮಾಡಕ್ಕಾಗಲ್ಲ. ನಾನು ಮಾರಾಟ ಮಾಡಿದೆ, ಇನ್ನು ಮುಂದೆ ಮತ್ತೆ ತರ್ಬೇಕು. ಈಗ ನೋಡಿ, ಕುರಿ ಸಾಕಿರಿ, ಮತ್ತೆ ಕೆಲಸ ಮಾಡಿ ಕೋಳಿ ಸಾಕಿರಿ, ಹೋಟೆಲ್ ಮಾಡಿರಿ, ಒಬ್ಬರ ಇವನ್ನೆಲ್ಲ ಹೆಂಗ್ ಮಾಡ್ತೀರಿ ನೀವು ಅಂತ? ಟೈಮಿಂಗ್ಸ್ ಅಲ್ಲ. ಹೆಂಗೆ? ಇದು ಒಂದು 4 ತಾಸು ಬೆಳಗ್ಗೆ, ಅದು ಒಂದು ತಾಸು ಕೆಲಸ.
ಮತ್ತೆ ಅಲ್ಲಿ ಒಂದು 3-4 ತಾಸು ಕೆಲಸ, ಮತ್ತೆ ಆಮೇಲೆ ಅದಾದ್ಮೇಲೆ ಮತ್ತೆ ಇಲ್ಲಿ ಕೆಲಸ, ಅದಕ್ಕೊಂದು 2 ತಾಸು, ಇದಕ್ಕೊಂದು 4 ತಾಸು, ಹಿಂಗೆ ಎಲ್ಲದಕ್ಕೂ ಟೈಮಿಂಗ್ಸ್. ಈ ನಿದ್ದೆ ಊಟಕ್ಕೆ ಟೈಮ್ ಅವೆಲ್ಲ ರಾತ್ರಿ 10 ಗಂಟೆ ಮಕ್ಕಂತವೆ, ಬೆಳಗ್ಗೆ 4 ಗಂಟೆ ಎದ್ದಾಳ್ತವೆ. ಎಲ್ಲರೂ ಯಾವ ಟೈಮಿಗೆ ದಿನ ಉಣ್ತಾರೆ, ಬೆಳಗ್ಗೆ ಯಾವ ಟೈಮಿಗೆ ಹೋಗ್ತಾರೆ, ಮಧ್ಯಾಹ್ನ ಯಾವ ಟೈಮಿಗೆ ಹೋಗ್ತಾರೆ, ಸಾಯಂಕಾಲ ರಾತ್ರಿ ಯಾವ ಟೈಮ್, ಆ ಟೈಮಿಗೆ ನಾವು ಊಟ ಮಾಡ್ತೇವೆ. ಅದಕ್ಕೇನು ಕೊರತೆ ಏನಾಗಿದೆ? ಆದರೆ ಟೈಮಿಂಗ್ಸ್ ಪಿಕಪ್ ಮಾಡಿ ಕೆಲಸ ಮಾಡೋದು. ಓಕೆ. ಈ 4 ತಾಸು ಹೆಂಗೆ ಟೈಮ್ ಕಳಿತೀರಿ? ಈಗ ನೋಡಿ ಸಾಕಾಗಿ ಬೇಸರ ಆಗಿಬಿಡ್ತೀವಿ. ಈಗ ಇಲ್ಲಿ 4 ತಾಸು ಕುಂದಿರ್ತೇವೆ, ಇಲ್ಲಿ ಯಾರು ಅಲ್ಲ, ಅಲ್ಲಿ ಕುರಿಗೆ ಮೇವು ಹಾಕಿದೆ, ಇಲ್ಲ ನೀರು ಕುಡಿಸಿದೆ, ಇಲ್ಲ ಅಲ್ಲಿ ಆಕಳು ಹೋದ್ರತ್ತು ಅದಕ್ಕೆ ನೀರು ಕುಡಿಸಿದ್ವಿ, ಇಲ್ಲ ಮೇವು ಹಾಕಿದ್ವಿ, ಸಗಣಿ ತೆಗೆದ್ವಿ, ಅಲ್ಲೇ ದಾರಿ ಮಾಡ್ಕೊಂಡು ಬಂದು ಹೋಗ್ತಾವ ಅಂತ ಯಾರಿಲ್ಲ ಅಂದಾಗ. ಅಲ್ಲಿ ಏನು ಮಾಡಿಟ್ರಿ? ಏನದು ಈಗ ಸದ್ಯಕ್ಕೆ ಏನಾದ್ರು ಸರ್ ಟೀ ಬೇಕಾದ್ರೆ ಮಾಡ್ತೀನಿ ನಿಮಗೆ. ಟೀ ಇದೇನು ಗಲ್ಲೆ? ಸಕ್ಕರೆ ಇದು ಸಕ್ಕರೆ? ಇದು ಗಲ್ಲೆ ಭಾರಿ ಐತೆ ಇದು. ಅಬ್ಬಾ, ಎಷ್ಟು ಲಕ್ಷ ನೋಡಿಬಿಟ್ಟತ್ತೆ ಇದಲ್ಲ. ನೋಡ್ರಿ ಗೆಲ್ಲೆ ನೀವು ತೆಗೀರಿ. ಇಲ್ಲ ತಾಸು ತಿಂದಿರು. ಅಬ್ಬಾ ನೋಡ್ರಿ ಗಲ್ಲೆ ತುಂಬೈತೆ. ಸಣ್ಣದು ದೊಡ್ಡದು, ಸಣ್ಣದಿಟ್ಟಿದ್ರಿ ಈಗ ದೊಡ್ಡದಾಗೈತೆ. ಆಗ್ಬೋದು. ಆಗುತ್ತೆ. ನಂಬಿಕೆ ಭಾಳ ಆಯ್ತಲ್ಲ ನಿಮ್ಮ ಮ್ಯಾಗೆ, ಏನಾರು ಮಾಡಿದ್ರೆ ಆಗುತ್ತೆ ಅಂತ. ಸೂಪರ್. ನಂಬಿಕೆ ಇಲ್ಲ ಅಂದ್ರೆ ಏನಿಲ್ಲ, ಜೀವನದಲ್ಲಿ ಏನಿಲ್ಲ ಅಂತ. ನಂಬಿಕೆ ಇಲ್ಲ ಅಂದ್ರೆ ಏನಿಲ್ಲ ಅಂತ. ಅಷ್ಟೇ, ಏನಿಲ್ಲ. ಈಗ ನೀವು ಬರ್ತೀರ ಅಂತ ನನಗೆ ಗೊತ್ತಾ? ಇಲ್ಲ. ನೀವು ಲಿಜಿಟ್ ಕೊಡ್ತೀರ ನಿಮ್ಗೆ ಗೊತ್ತಾ? ಇಲ್ಲ. ಅಚಾನಕ ಹಂಗೆ ಭಗವಂತ ಹೆಂಗೆ ನಡೆಸೋಕೆ ನಡೆಸ್ತಾನೆ. ಹೌದೇನು ಸರ್? ಶಬರಿ ರಾಮ ಕಾದಂಗೆ ಬರ್ತಾನೆ ಕೊನೆಗೆ ಬಂದೇ ಬಿಟ್ಟ. ರಾಮನ ಹೆಸರು ಐತಿ, ಶಬರಿ ಹೆಸರು ಐತಿ, ಅಳಿಸಿ ಹೋಗಿಲ್ಲ ಆಯ್ತಾ? ಇದೆ. ಅಳಿಸಿ ಹೋಗಿಲ್ಲ ಹೆಸರು ಅವೆಲ್ಲ. ಅವ್ರು ಕಾದದ್ದು, ಅವ್ರು ಬಂದದ್ದು, ಅವ್ರು ಬಿಡದ್ದು ಯಾವುದು ಅದು ಶಾಶ್ವತವಾಗಿ ಐತೆ ಅವ್ರದ್ದು. ಇನ್ನು ನಾವು ಈ ಮಕ್ಕಳಿಗೆ ಹೇಳ್ತೇವೆ, ಮುಂದೆ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಹೇಳ್ತಾರೆ, ಹಿಂಗೆ ಹೇಳ್ಕೊಂತ ಹೋಗೋದೆಲ್ಲ. ನೀವೊಂಥರ ಶಬರಿ ಇದ್ದಂಗೆ ಈಗ. ಇಲ್ಲ, ಶಬರಿ ಅಂತಲ್ಲ, ಶಬರಿ ಕಾಯಕ್ಕೆ. ಶಬರಿ ಅದಕ್ಕೆ ಹೆಸರಾದಕ್ಕೆ, ಅಂದ್ರೆ ತಾಳ್ಮೆಗೆ ಹೆಸರಾದಕ್ಕೆ ಶಬರಿ. ಹೌದು. ಯಾರ ಇಲ್ಲಪ್ಪ, ಏನ್ ಡೇಂಜರ್ ಸ್ಟೇಟ್ಮೆಂಟ್ ಐತಿ ನಾ ಶಬರಿ ಬಗ್ಗೆ ಹೇಳಕತ್ತೀನಿ. ಇಲ್ಲಪ್ಪ, ಸಾಮಾನ್ಯ ನಾವಿಬ್ರು ಅಲ್ವೇನ್ರಿ? ಎಲ್ಲ ಕೂಡ್ತೀವಿ. ಏನೋ ಒಂದು ಕತೆ ಹೇಳಕ್ ದೇವ್ರು ನಿಮ್ಮನ್ನು ಸೃಷ್ಟಿ ಮಾಡಿರ್ತಾನೆ, ಕೇಳಕ್ ನಮ್ಮನ್ನು ಸೃಷ್ಟಿ. ಇಲ್ಲ, ಈಗ ನೀವು ಹೊಸ ಜನಗಳನ್ನ, ಹೊಸ ಇದನ್ನ, ಎಲ್ಲ ನಿಮ್ದು ಚೆನ್ನಾಗೈತಿ. ಈಗ ನೋಡ್ರಿ, ನಿಮ್ದು ನೋಡಿದ್ದೇನೆ, ಯೂಟ್ಯೂಬ್ ನೋಡಿದ್ದೇವೆ, ಇದರಲ್ಲಿ ನೋಡಿದ್ದೆ, ನೇರವಾಗಿ ಇವತ್ತೇ ನಿಮ್ಗೆ ನೋಡಿದ್ದೆ. ಓಕೆ. ಅನ್ಕೊಂಡಿದ್ದೀರಾ ನಾವು ಬರ್ತೀವಿ ಅಂತ? ಇಲ್ಲ, ಇದಿಲ್ಲ. ಅಯ್ಯ ಭಗವಂತ ಇಚ್ಛೆ ಅಂತ ಹೇಳಿದ್ ನಾನು. ಈ ನೀವು ಕಾಯ್ತೀರಿ ಅಂದ್ರೆ ನಾನು ಭಗವಂತ ಮೇಲೆ ಭಾರ ಹಾಕಿ ನಾನು ಕಾಯ್ತೇವೆ. ಓಕೆ, ಸೂಪರ್. ಹಾಗಾದ್ರೆ ಆಗಿದ್ವೆಲ್ಲ ನಡೀತಾವಂತ ಹೇಳೋದು ಸುಳ್ಳು? ಅವು ಸುಳ್ಳು. ಆಗೋದನ್ನ ನಾವು ಭಗವಂತ ಮೇಲೆ ಭಾರ ಹಾಕಿ ಮುಂದೆ ಒಳ್ಳೇದಾಗತ್ತೆ ಅಂತ ಆಗೋದೆಲ್ಲ ಆಗ್ತಿರ್ಬೋದು. ಓಕೆ, ನಿಮ್ದೊಂದು ಒಳ್ಳೆ ಪಾಠ ಇದು ಮಾಡೋರಿಗೆ. ನೋಡ್ರಿ, ಇವರು ಎದಕ್ಕೆ ಮಾಡ್ತಾ ಇದೀವಿ ಅಂತ ಅರ್ಥ ಆಗ್ಬೇಕು. ಸುಮ್ಮನೆ ಬರೀ ಮಾಡಿಬಿಡ್ರಿ, ಹಾಕಿಬಿಡ್ರಿ, ನಡೆದು ಬಿಡುತ್ತೆ, ಲಕ್ಷ ದುಡ್ದು ಬಿಡ್ತೀರಿ, ಕೋಟಿ ದುಡ್ದು ಬಿಡ್ತೀರಿ, ಅದು ಅಲ್ಲ ಸತ್ಯ. ಕೆಲವು ಬಾರಿ ಹಿಂಗಾದಾಗ ಕೂಡ ನಿಮಗೆ ತಾಳ್ಮೆ ಇದೆಯಾ? ಹೌದಾ? ನಮಗೆ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟೇ ಯೋಚನೆ ಮಾಡ್ಬೇಕು. ಈಗ ಕೊಡೋನ್ ಭಗವಂತ, ಮಾಡೋ ಪ್ರಯತ್ನ ಮಾಡ್ಬೇಕು. ಯಾವ ಕೆಲಸದಾಗಲಿ ನಮಗೆ ಇಷ್ಟನ್ನೇ ನೀವು ಕೊಡ್ಬೇಕಂತ ಯೋಚನೆ ಮಾಡೋ ನಾವು ಸುಮ್ಮನೆ ಕೂತಂದ್ರೆ ಬರಲ್ಲ. ಪ್ರಯತ್ನ ಮಾಡಕ್ಕೆ ಅಷ್ಟೇ. ಪ್ರಯತ್ನ ಮಾಡ್ಬೇಕು, ಕೆಲಸ ಮಾಡ್ಬೇಕು, ಕಷ್ಟಪಡ್ಬೇಕು. ಅಷ್ಟು ನಮ್ಮ ಭಗವಂತೆಲ್ಲ ಏನು ಕೊಡ್ಬೇಕು ಅದನ್ನ ಕೊಡ್ತದ ನಾವು. ಏನು ನಾವೀಗ ಈಗ ಬದುಕಕ್ಕೆ ಏನಂತ ಅದನ್ನಷ್ಟೇ ನಾವು ಯೋಚನೆ ಮಾಡ್ಬೇಕು, ದೊಡ್ಡದಾಗಿ ಯೋಚನೆ ಮಾಡ್ಬಾರ್ದು. ಸೂಪರ್. ಮನಿ ಏನೈತಿ? ಮನಿ ಇದೆ, ಮನಿ ತಳ ಪಕ್ಕ ಐತಲ್ಲ. ಹೌದಾ? ಬರ್ರಿ, ಮತ್ತೆ ಮನಿನೂ ಇದೆ, ಹೋಟೆಲ್ಲು ಇದೆ. ಭಾರಿ ಮಾಡ್ಕೊಂಡ್ರಪ್ಪ ನೀವು. ಇದು ಬಾಡಿಗೆ ಎಲ್ಲ ಸ್ವಂತ ಇದೆ? ಸ್ವಂತಕ್ಕೆ. ಹಂಗಾಗಿ ನಿಮಗೆ ಬಾಡಿಗೆದಾರರು ಬೆನ್ನತ್ತಿಲ್ಲ? ಇಲ್ಲ. ಹಂಗಾಗಿ ಆರಾಮಾಗಿದ್ದೀರಿ ನೀವು? ಕೊಡು ಅನ್ನೋರಲ್ಲ, ನೀಡು ಅನ್ನೋರಲ್ಲ. ಸೂಪರ್. ಮನೆಗೆ ಹೋಗೋಣ? ಹೋಗೋಣ ಸರ್, ಬರ್ರಿ. ಇದೇನಿದೆ? ಇದು ಹಸುಗಳು ಸಾಕಿದ್ದ ಹಸುಗಳಿಲ್ಲ ಸದ್ಯಕ್ಕೆ. ಈಗ ಕುರಿ ಕೋಳಿಗಳು ಸಾಕಕ್ಕೆ ಮಾಡ್ಕೊಂಡ ನಾನೀಗ. ಕುರಿ ಕೋಳಿ ಇಲ್ಲಿ ಕೋಳಿ ಇದಾವಲ್ಲ? ಕೋಳಿ ಅದಾವ ಸದ್ಯಕ್ಕೆ. ಓಕೆ. ಕೋಳಿ ಸಾಕಿರಿ? ಕೋಳಿ ಸಾಕಿದ್ದೀವಿ.
ಈ ಕುರಿ ಕುರಿ ಇಲ್ಲ ಕೊಟ್ಟದಾನೆ ಕುರಿ ಮತ್ತೆ ತರಬೇಕು ಈಗ ಒಂದೇ ಒಂದು ಐತೆ ಅಲ್ಲಿ ಒಂದೇ ಒಂದು ಒಂದು ಐತೆ ಹಾಂ ಅದ್ರಾಗ ಏನು ಲಾಭ ಮಾಡ್ತೀರಿ ಹೆಂಗವು? ಅದ್ರಾಗ ಏನಿಲ್ಲ ಈಗ ಮರಿಗಳು ತರೋದು ಈಗ 1 ವರ್ಷ ಗಂಟೆ ಹಿಡ್ಕೊಳೋದು ಈಗ ಅವಕ್ಕೆಲ್ಲ ಮೇವು ಹಾಕೋದು ತಿಂಡಿ ಇದು ಕಾಳು ಇಡೋದು ಈಗ ಒಂದು 20 ವರ್ಷ ಇದು ಒಂದು ವರ್ಷ ಆದಮೇಲೆ ಅದು ಡಬಲ್ ಬಾಳ್ತೈತೆ ಅದು ಅದಕ್ಕೆಲ್ಲ ಖರ್ಚು ವೆಚ್ಚಗಳು ಇರ್ತಾವೆ. ಆಮೇಲೆ ಅದು ಗೊಬ್ಬರ ನಮಗೆ ಬೇಕು, ಗೊಬ್ಬರ ಮೇನ್, ಅದು ನಮ್ಮ ಜಮೀನಿಗೆ ಗೊಬ್ಬರ ಮೇನು. ಆ ಗೊಬ್ಬರಕ್ಕೋಸ್ಕರ ನಮ್ಮ ಮತ್ತು ಕೆಲಸ ಕಾರ್ಯಗಳು ಮಾಡೋಕ್ಕೆ. ಆಮೇಲೆ ಅದರ ಪ್ರಾಣಿಗಳ ಜೊತೆ ನಾವು ಇದ್ದಾಗ ಅವನ್ನ ಈ ಕಾಲ ಕಳೆದ ಗೊತ್ತಾಗಲ್ಲ, ಕಾಲ ಕಳೆದ್ವಿ ಅಂತ ಗೊತ್ತಾಗಲ್ಲ. ಆಮೇಲೆ ನಾವು ನೋಡ್ತಾವಲ್ಲ ಅದೊಂದು ದುಡಿಮೆ, ಅದು ನಮಗೆ ಬೇಸರ ಆದರೆ ಅವೇ ನಮಗೆ ಸ್ನೇಹಿತರು, ಅವೇ ಇವರು. ಮನುಷ್ಯರ್ಕಿಂತ ಪ್ರೀತಿ ವಿಶ್ವಾಸನ ಅವ್ರತಾವ ನಾವು ಹಂಚಿನ ಹಸುಗಳು, ಕುರಿಗಳು ಇರ್ಬೋದು, ಕೋಳಿಗಳು ಇರ್ಬೋದು. ಓಕೆ. ಚಿಕ್ಕ ಮಕ್ಕಳು ಇಲ್ಲ ವಯಸ್ಸಾದ್ರ ಅದ್ರ ಚಿಕ್ಕ ಮಕ್ಕಳು ಇಲ್ಲ ವಯಸ್ಸಾದ್ರ ವಯಸ್ಸಾಗದರು ಕೈಲಾಗ್ಲಿರ್ತಾರೆ ವಯಸ್ಸಾದ್ರ ಅವ್ರಿಗೆ ಅನುಭವ ಇರ್ತೈತಿ. ಅನುಭವ ಓಕೆ. ಅವ್ರಿಗೆ ಆಗ್ತಾನೆ ಇಲ್ಲದೆ ಇರ್ಬೋದು, ಅವ್ರ ಅನುಭವಗಳು ಪಾಠಗಳು ನಮ್ಗೆ ಹಂಚಿರ್ತಾರೆ. ಅವ್ರ ಹತ್ರ ಕಾಲ ಕಳೆಯೋದು, ಚಿಕ್ಕ ಮಕ್ಕಳ ಕಾಲ ಕಳೆಯೋದು, ಹೌದಾ? ಪ್ರಾಣಿ ಪಕ್ಷಿಗಳ ಜೊತೆ ಕಾಲ ಕಳೆಯೋದು. ಹೆಂಗೆ ಇಷ್ಟು ಸರಳ ಮಾಡ್ಕೊಂಬಿಟ್ರಲ್ಲ ಜೀವನನ? ಎಲ್ಲ ಒಂದು ಬರ್ತಾ ಅನುಭವ ಒಂದೊಂದೇ ಒಂದೊಂದು ಅನುಭವ. ಹೌದಾ? ಎಲ್ಲಿದ್ರೆ ಚೆನ್ನಾಗಿರುತ್ತೆ, ಎಲ್ಲಿದ್ರೆ ನೆಮ್ಮದಿ ಇರುತ್ತೆ, ಎಲ್ಲಿದ್ರೆ ನಾವು ಹ್ಯಾಪಿ ಆಗಿರ್ತೀವಿ. ವಯಸ್ಸು ಎಷ್ಟು ನಿಮ್ಗೀಗ? ನಮಗೆ 40. ಟೋಟಲ್ ಬದುಕಿಂದ ಎಲ್ಲ ಅನುಭವ ಮಾಡ್ಕೊಂಬಿಟ್ಟಿದ್ರಲ್ಲ? ಇನ್ನು ಭಾಳ ಐತಿ, ಆದ್ರೆ ಸದ್ಯಕ್ಕೆ ಇಲ್ಲಿ ಮಟ್ಟಿಗೆ ನಾವು ಇರೋ ಮಟ್ಟ ಅನುಭವನೇ, ಹೋಗೋ ಮಟ್ಟ ಅನುಭವನೇ. ಓಕೆ. ಎಷ್ಟು ಜನ ಮಕ್ಕಳು ನೀವು? ಇಬ್ಬರು ಅಂತ ಹೇಳಿದ್ರಲ್ಲ? ಇಬ್ಬರು. ನಿಮ್ಮವ್ರ ಹೆಸರು? ರೇಣುಕಮ್ಮ ಅಂತ. ರೇಣುಕಮ್ಮನವ್ರು ಇದಾರ? ಒಳಗಡೆ ಸಣ್ಣ ಕೊಯ್ರ, ಅವ್ರು ಸ್ವಲ್ಪ ಹುಷಾರಿಲ್ಲ, ಎಲ್ಲಿ ಅಡ್ಡಾಡಲ್ಲ. ಅವರು ಎಲ್ಲಿ ಅಡ್ಡಾಡಲ್ಲ, ಮಾತಾಡ್ತಾರೆ, ಚೆನ್ನಾಗಿದ್ದಾರೆ. ಓಕೆ. ಓಹೋ. ಹಂಗೆ ಈ ಊರಾಗ ವಯಸ್ಸಾದವ್ರು ಭಾಳ ಮಂದಿ ಇದಾರೆ, ಅನುಭವಿಸ್ತಾರೆ. ಒಂದಿಬ್ಬರನ್ನ ಯಾರನ್ನ ಪರಿಚಯ ಮಾಡಿಸ್ರಿ, ನಿಮ್ಗೆ ಮಾತಾಡ್ಸರು? ಆಯ್ತು. ಹಾಂ ಮಾತಾಡ್ಸ ಬರ್ರಿ, ಮನೆ ನೋಡೋಣ. ಮನೆ ತೋರಿಸ್ರಿ ಒಂದಿಟ್ಟ. ನಮ್ದು ಮನೆ ನೋಡ್ತೀರಾ? ಮನೆ ಯಾವಾಗ ಕಟ್ಟಿರಿ? ಮನೆ ಈಗ 2020 ಕಟ್ಟಿದ್ದು ನಾವು. 21. ಈಗ 5 ವರ್ಷ ಆಯ್ತು. 5-6 ಅಲ್ಲಿವರೆಗೆ ಬಾಡಿಗೆ ಮನೆ ಇತ್ತು? ಇಲ್ಲ, ಸ್ವಂತ ಮನೆ ಇತ್ತು. ಎಲ್ಲಿ? ಮೇಲೆ ಇತ್ತು ಹೊರಗೆ. ಮನೆ ಫ್ರೀ ಆಗೈತೆ ಅಂತ ಬಂದ್ವಿ ನಾವು. ಮನೆ ಎಂಥದೈತೆ ಅನ್ನೋದು ಮುಖ್ಯ ಅಲ್ಲ, ಒಟ್ಟು ಸ್ವಂತಕ್ಕೊಂದು ಮನೆ ಇರಬೇಕು. ಅದು ಎಲ್ಲ ಮನುಷ್ಯರಾದ್ಮೇಲೆ, ಭೂಮಿ ಮೇಲೆ ಹುಟ್ಟಿದ ಮೇಲೆ ಅದೊಂದು ಆಸೆ. ಏನು ಹೇಳ್ತೀರಿ ಮನೆ ಬಗ್ಗೆ? ಅಲ್ಲ, ಮನೆ ಸ್ವಂತಕ್ಕೆ ಇರ್ಬೇಕು. ನೀವು ಓಕೆ ಅಂತ ನಾನು ಸ್ವಂತಕ್ಕೆ ಇರ್ಬೇಕು. ಆದರೆ ಒಂದು ಗುಡಿಸ್ಲಾಗಲಿ ನೆಮ್ಮದಿಯಾದ ಜೀವನ ಇರಬೇಕು. ಆಡಂಬರ ಜೀವನದಲ್ಲಿ ನೆಮ್ಮದಿಯಾದ ಜೀವನ, ಒಳ್ಳೆ ಆರೋಗ್ಯ, ನೆಮ್ಮದಿ, ಇದು ನಮ್ಮ ಮೇನ್. ಬರೀ ಮನೆ ಮುಖ್ಯ ಅಲ್ಲ, ಮನಸ್ಸು ಚೆನ್ನಾಗಿರ್ಬೇಕು. ಮನೆ ದೊಡ್ಡದಲ್ಲ, ಮನಸ್ಸು ಚೆನ್ನಾಗಿರ್ಬೇಕು. ಓಕೆ. ಅದ್ಭುತ ರೀ. ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ಅವ್ರು ಕೋಟ್ ಇದ್ರು ನಾವು ತಾನು ಏನು ಮಾಡ್ತೀವಿ ಬಿಡಯ್ಯ ಅಂತಾರೆ. ಅಲ್ವಾ ಸರ್? ಅವನ ಹತ್ರ ಒಳ್ಳೆತನ ಇಲ್ಲ ಅಂದಮೇಲೆ ಅವ್ನಿಗೆ ಎಷ್ಟು ಕೋಟಿಗಿದ್ರೆ ಅದನ್ನ ಲೆಕ್ಕಸಲ್ಲ ಯಾರು ಇದ್ರ ಬಿಡ ಒಂದು ಏನು ಅಂತ. ಸಣ್ಣ ಒಳ್ಳೆತನ ತೆಗೆದ್ರೆ ಅವ್ನು ಕರೆದು ಮಾತಾಡ್ಸರು, ಬಾರಪ್ಪ ಅಂತ. ಅಷ್ಟೇ ಜೀವನ. ನಿಮ್ಮ ಅಪ್ಪಾಜಿ? ಅಪ್ಪ ತಿರ್ಕೊಂಡಿರಲಿಲ್ಲ. ಎಷ್ಟು ವರ್ಷ ಆಯಿತು? ಅವ್ರು ತಿರ್ಕೊಂಡು ಒಂದು 4-5 ವರ್ಷ ಆಯ್ತು. ಓಕೆ. ಏನು ಹೇಳ್ತೀರಿ ಅಪ್ಪರ ಬಗ್ಗೆ ನೀವು? ನಮ್ಮ ತಂದೆಯರು ಅವರು ಸಾಕಷ್ಟು ಸಂಘ ಸಂಸ್ಥೆಯಲ್ಲಿದ್ದರು, ರಾಜಕೀಯ ವ್ಯಕ್ತಿಗಳ ಜೊತೆಗಿದ್ದರು. ಆಮೇಲೆ ನೌಕರಿನೂ ಮಾಡಿದರು. ಅವರ ಅನುಭವದೆಲ್ಲ ಅವರು ಒಂದು ಕ್ರೀಡಾಕೂಟದಲ್ಲಿ ಇದ್ದರು. ಅವ್ರ ಸಂದರ್ಭದಲ್ಲಿ ಏನೇನು ಮಾಡಕತ್ತ ಅವರೆಲ್ಲ ಅವರು ಕಾಲದ ಹೋದ್ರು. ಅವ್ರ ಜೀವನ ನಮಗೆ ಬರಲ್ಲ. ಅವ್ರ ಸಮೃದ್ಧಿ ಜೀವನ ಬದುಕಿ ಹೋಗಿದ್ದಾರೆ ಅಲ್ಲ? ಅವರೇ ಪುಣ್ಯವಂತರು. ಅವರೇ ಪುಣ್ಯವಂತರು. ಅವ್ರು ಬದುಕ್ತಾರೆ. ಈಗ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ ಈಗಿನ. ಯಾಕಂತೀರಿ? ಕಾರಣ ಏನು? ಈ ಕಾಲಮಾನ, ಈ ನಂಬಿಕೆ ವಿಶ್ವಾಸ ಜನಗಳ ಇಲ್ಲ, ಒಳ್ಳೆತನ ಇಲ್ಲ, ಅಸೂಯೆ, ಈ ರೀತಿ ಇರೋ ಜನಗಳು ಹಿಂದಾಗ್ಯದ. ಈಗ ಜನ ಅಂದ್ರೆ ಯಾರು? ಅದೊಂದು ಪ್ರಶ್ನೆ ಇದೆ. ಜನ ಅಂದ್ರೆ ನಾವು ನಮ್ಮ ಸುತ್ತಮುತ್ತ ಇರ್ಬೋದು. ಜನ ಅಂದ್ರೆ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಸ್ನೇಹಿತರು ಇರ್ಬೋದು, ಸುತ್ತಮುತ್ತ ಇರ್ಬೋದು, ಸಂಬಂಧಿಕರು ಇರ್ಬೋದು. ಓಕೆ. ಇಲ್ಲ, ಆವಾಗಿನ ಕಾಲ ಅಂತ ಜನ ಈಗ ಇಲ್ಲ. ನೀವು ಚಿಕ್ಕವರಿದ್ದಾಗಂತ ಜನ ಈಗಿಲ್ಲ. ಅದರ ಸರ್, ನಿಮ್ಮ ತಂದೆ ತಾಯಿ ಇದ್ದ ಕಾಲದಾಗ, ನೀವು ಸಣ್ಣದ ಕಾಲದಲ್ಲಿ ಜನಗಳು ಈಗ ಅದಾರ? ಅಲ್ಲ, ಈಗ ಅದಾರ ಅಂದ್ರ ನಾವು ಅವಾಗಿದ್ವಿ, ನಾವು ಕೆಟ್ಟೋಗಿದ್ವಿ. ಹಂಗ ಜನಗಳೇ ನನ್ನನ್ನು ಸೇರಿ ಜನ ಅಂದ್ರೆ ಸಪ್ರೇಟ್ ಇಲ್ಲಲ್ಲ. ಅಂದ್ರೆ ನಾವೇ ಬದಲಾಗಿದ್ದೀವಿ. ಈಗ
ಹೌದು ಅವಾಗಿದ್ದ ಮಹಾರುದ್ರಪ್ಪನ ಮುಗ್ಧತೆ ಅವಾಗಿದ್ದದ್ದು ಈಗ ಬದಲಾಗಿದೆ. ನಾವು ಬದಲಾಗಿದೆ ಅಲ್ವಾ? ಅವಾಗಿದ್ದದ್ದು ಪರಶುರಾಮನ ಮುಗ್ಧತೆ ಅವಾಗಿದ್ದದ್ದು ಇದು ಬದಲಾಗಿದೆ. ಕಾರಣ ಏನಂತಾರೆ, ಕಾಲದಿಂದ ಎದರಿಂದ ಓಡ್ತಾ ಇದೀವಿ ಗೊತ್ತಿಲ್ಲ. ಹೌದು. ಹಾಗಾಗಿ ಜನ, ನಮ್ಮ ಪ್ರಾಬ್ಲಮ್ ಏನಂದ್ರೆ ಜನ ನನ್ನನ್ನು ಸೇರಿಸಿ ಜನ, ನಾನು ಬದಲಾಗ್ಬಿಟ್ರೆ ಎಲ್ಲ ಬದಲು. ನೀನೇನು ಹುಡುಕ್ತಿ ಅದು ನಿಮಗೆ ಸಿಗುತ್ತಲ್ಲ. ಹಾಗಾಗಿ ಬದಲಾಗಬೇಕಾಗಿರೋದು ನಾನು ಮೊದಲು. ಅವರು ಹಂಗೆ ಅನ್ಕೋಬೇಕು, ನಾನು ಮೊದಲು ಅಂತ. ಇಡೀ ಪ್ರಪಂಚ ಚಂದ ಕಾಣಿಸುತ್ತೆ. ನಮ್ಮ ಪ್ರಾಬ್ಲಮ್ ಏನಂದ್ರೆ, ನಾನು ಚೆನ್ನಾಗಿದ್ದೀನಿ, ಜನ ಸರಿ ಇಲ್ಲ. ನಾನು ಚೆನ್ನಾಗಿದ್ದೀನಿ, ಸಮಾಜ ಸರಿ ಇಲ್ಲ. ನಾನು ಚೆನ್ನಾಗಿದ್ದೀನಿ, ಬಂಧು ಬಳಗ ಚೆನ್ನಾಗಿಲ್ಲ. ಅವರು ಅದನ್ನೇ ಹೇಳ್ತಾರೆ. ಆ ಕಡೆ ಕುಂತ್ಕೊಂಡವ್ರು ಅವರು ಅದನ್ನೇ ಹೇಳ್ತಾರೆ. ಮತ್ತು ಸರಿ ಹೋಗೋದು ಯಾವಾಗ? ಯಾರು ಬದಲಾಗ್ಬೇಕು ಇಲ್ಲಿ? ಅವ್ರವ್ರು ತಿಳ್ಕೊಬೇಕು ಅಷ್ಟೇ. ನಾವು ತಿಳ್ಕೊಬೇಕು. ತಿಳ್ಕೊಬೇಕಾದ್ರೆ ನಾವು, ಆಮೇಲೆ ಅವರು. ಅಷ್ಟೇ ಸಿಂಪಲ್ ಅಲ್ವಾ? ಸುಮ್ಮನೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ, ಪ್ರಯೋಜನ ಇಲ್ಲ. ನಾವು ಬದಲಾಗ್ಬಿಟ್ರೆ ಸಾಕು. ನಾವೇನು ನೋಡ್ತೀವಿ ಜಗತ್ತು ಹಂಗೆ ಕಾಣಿಸುತ್ತಂತೆ. ಹಾಂ, ಹೌದು ಸರ್. ನಿನ್ನ ನೋಟ ಬದಲಾದರೆ ಜಗತ್ತು ಬದಲಾದೀತು. ಹೌದು, ನಿಜ ಅಲ್ವಾ? ಅದು ಮೂಲ ಮಂತ್ರ. ಬರ್ರಿ ಮನಿ ಇದೆ ಮನಿ ಸರ್. ಒಳ್ಳೆ ಸೆಟ್ಟಿಂಗ್ ಇದ್ದಂಗೆ ಐತಪ್ಪ. ತುಳಸಿ ಇದೇನು ತುಳಸಿ ಇದನ್ನ? ಹಾಂ, ತುಳಸಿ ಗಿಡ. ಹಾಂ, ಚಂದ ಐತಿ. ಬೆಳಗ್ಗೆ ದಿವಸ ಪೂಜೆ ಮಾಡೋದು. ಹಾಂ, ಓಕೆ. ಇದೆಲ್ಲ ಜಾಗ ನಿಮ್ಮದೇ? ಹಾಂ, ನಮ್ಮದೇ ಜಾಗ. ನೋಡಿ ಏನು ಪುಣ್ಯವಂತರು ನೀವು. ಸಿಟಿಗೆ ಬಂದ್ರೆ ಇಷ್ಟು ಜಾಗನೇ ಇಲ್ಲ. ಸಿಟಿ ಲೈಫ್ ಬೇರೆ, ಹಳ್ಳಿ ಲೈಫ್ ಬೇರೆ. ಏನದು? ಸಿಟಿ ಜೀವನನ ಬೇರೆ, ಹಳ್ಳಿ ಜೀವನ ಬೇರೆ. ಹೆಂಗಂತೀರಿ? ಈ ಸಿಟಿ ಒಳಗೆ ಅವರೆಲ್ಲ ನಮ್ಮ ಥರ ಈ ರೀತಿ ಅವರೆಲ್ಲ ಕಡೆಗೆ ಒಲೆಲ್ಲಾಗಲಿ ಇಲ್ಲ ರೊಟ್ಟಿ ಬೇಸೋದಾಗಲಿ ಅವನ್ನೆಲ್ಲ ಯಾರು ಮಾಡಲ್ಲ. ಅವರೆಲ್ಲ ಗ್ಯಾಸ್ ಎಲ್ಲ ಗೋಲ್ಡ್ ಕಾರು. ಅವರೆಲ್ಲ ಐಷಾರಾಮಿ ಜೀವನ, ಸಿಟಿ ಜೀವನ. ನಮ್ದು ಹಳ್ಳಿ ಜೀವನ, ನಮ್ದು ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ನಮ್ದು ಜೀವನ. ಅಲ್ಲ, ನೀವೇ ಹೇಳಿದ್ರಲ್ಲಪ್ಪ ಈಗ ಕಟ್ಟಿಗೆ ಒಲೆ ಊಟ ಚಂದ, ಇಲ್ಲಿ ಗಾಳಿ ಚಂದ. ನಮಗೆ ಅನ್ಸಿದ್ದು ನಾವು ಮಾಡ್ಕೊಂತ ಅದಾವೆ. ಅವರಿಗೆ ಆ ರೀತಿ ಜೀವನ ಮಾಡೋದೈತೆ, ಆ ರೀತಿ ಜೀವನ ಮಾಡೋದ್ರ ಅವರು. ಮತ್ತೆ ಹಂಗೆ ಅವರು ಯೋಗಿ ಪಡೋದು ಯೋಗಿಗೆ, ಜೋಗಿ ಪಡೋದು ಜೋಗಿ. ಮಗನಾ? ಹಾಂ, ಮಗ. ಭಾರಿ. ಏನು ಹೆಸರು? ಮನೋಜ್. ಎಷ್ಟು ವರ್ಷ? 2 ವರ್ಷ. 2 ವರ್ಷ. ಯಾವ ನಿಮ್ಮ ಮನೆಯಾರ? ನಮ್ಮ ಮನೆಯವ್ರ ಒಳಗದ್ರ. ಹಾಂ, ಯಾವ್ರ ಅವ್ರದ್ದು ಜಗಳೂರು ತಾಲೂಕು, ಬಸವನಕೋಟೆ. ಜಗಳೂರು ತಾಲೂಕು. ಬರ್ರಿ. ಹಾಂ, ಓಕೆ. ಭಾರಿ ಐತಲ್ಲ ಮನಿ. ಇಲ್ಲ, ನಮ್ದು ಚಿಕ್ಕ ಮನೆ ಸರ್. ಚಿಕ್ಕ ಮನಿ. ನೀವೇ ಹೇಳಿದ್ರಿ ಈಗ. ಚಿಕ್ಕ ಅಮ್ಮರ. ಅಮ್ಮ ನಮಸ್ತೆ, ಹೆಂಗದಿರಿ? ಆರಾಮಿದ್ದೀರಾ? ನೋಡಿ, ನಿಮ್ಮ ಮಗನ್ ಮಾತಾಡ್ಸಕ್ ಬಂದೆ. ರೇಖಮ್ಮ. ಹಾಂ, ಓಕೆ. ಇಲ್ಲ ಅಮ್ಮ ಬರ್ರಿ. ನಾನು ನಿಮ್ಮನ್ನು ಮಾತಾಡ್ಸಕ್ಕೆ ಬಂದೆ. ಎಲ್ಲ ಕುಡಿಯೋಣಂತೆ. ಆಗಿನ ಕಾಲ ಹೆಂಗಿತ್ತು? ಆಗಿನ ಕಾಲ ಅಂದ್ರೆ ಹಂಗೆ ಆ ಥರ ಇತ್ತು. ಇವಾಗ ಹಿಂಗೈತಿ. ಯಜಮಾನ್ರದ್ದು ಹೇಳ್ತಿದ್ರಿ ಈಗ? ಯಜಮಾನ್ರು ಇಲ್ರಿ, ನಮ್ಮ ಅತ್ತೆ ಅಲ್ಲೇ ಭಾಳ ದಿವಸ ತಿರ್ಕೊಂಡು. ನಮ್ಮ ಯಜಮಾನ್ರು ಈಗಲೇ 3 ವರ್ಷ ಆಯ್ತು. ಏನು ಭಾರಿ ಇದ್ರಂತಲ್ಲ ಅವರು? ರಾಜಕೀಯದಾಗಿದ್ರು, ಸ್ಪೋರ್ಟ್ಸ್ನಾಗಿದ್ರು. ನಮ್ಮ ಮನೆಯವ್ರು ಅವಾಗೆಲ್ಲ ಇದ್ರು, ಮಲ್ಲಪರ್ಜೆತ್ಗಿದ್ರು, ಅವಾಗೆಲ್ಲ ಇದ್ರು. ಮತ್ತು ಅವ್ರು ಹೋದ್ರ. ಈಗ ನಾವೆಲ್ಲ ಮತ್ತು ನಾವು ಹೋಗೋ ಮಟ್ಟ ಹಿಂಗೆ. ಅದಕ್ಕೆ ಹೋಗ್ತೀರಿ? ಆರೋಗ್ಯವಾಗಿರ್ರಿ. ಈಗ ಹೋದವ್ರನ್ನಂತೂ ನಾವು ವಾಪಸ್ ತರಕ್ಕಾಗಲ್ಲ. ಇರೋಷ್ಟು ದಿವಸ ಚಂದಾಗ ನಾವು ಇರೋದಷ್ಟೇ. ಎಷ್ಟು ವರ್ಷ ನಿಮ್ಗೀಗ? ನನಗೆ ಈಗ ಒಂದು 65 ವರ್ಷ. 65 ವರ್ಷ. ಹಾಂ. ಯಜಮಾನ್ರು ಹೋಗಿ 3 ವರ್ಷ ಆಯ್ತು. 3 ವರ್ಷ ತುಂಬ 4 ಆಗಿತ್ತು. ಹಾಂ, ಓಕೆ. ಹ್ಞೂ ಸರ್. ಹಾಂ. ನೀವು ಯಾವ್ರು? ನಾವು ಬೆಂಗಳೂರವ್ರಿ. ನಿಮ್ಮ ಮಗನ ಕತೆ ಕೇಳಕ್ಕೆ ಬಂದೀವಿ. ಹೌದಾ? ಹೋಟೆಲ್ 2 ತಿಂಗಳಾತಂತೆ, ಒಬ್ಬರು ಬಂದಿಲ್ಲಂತೆ. ಯಾಕೆ? ಎಲ್ಲಿಗೆ? ಹೋಟೆಲ್ನಿಗೆ ಊಟಕ್ಕೆ ತಿಂಡಿಗೆ. ಸರ್ ಬಂದಲ್ಲಿ ಅಂಗಡಿ ಕದ ತೆಗ್ದು ಯಾರು ಬರಲಿಲ್ಲ. ಮತ್ತೆ ಇನ್ನೇ ಮಾಡೋದು, ಕದ ತೆಗಿಯೋದು. ಒಂದು ಇವು ಸ್ಟಾರು ಸೂಪರ್ ಅವೆಲ್ಲ ಏನೇ ತಾನಕ್ಕೆ ಬರಲ್ಲ. ಸುಮ್ಮನೆ ಕುತ್ಕೊಳೋದು, ಕದ ಹಾಕ್ಕೊಂಡ್ ಬರೋದು. ಅಡಿಗೆ ಮಾಡೋದು ಇಲ್ಲ. ಅಡ್ಗೆ ಏನು ಮಾಡಲ್ಲ ಸರ್, ತಿಂಡಿ ಅಷ್ಟೇ ಮಾಡೋದು. ಹೌದಾ? ಊಟಕ್ಕೆ ಇಲ್ಲಿ ಹಳ್ಳಿಗೆಲ್ಲ ಯಾರು ಬರಲ್ಲ. ಮತ್ತೆ ಮೊದ್ಲು ನಡೆದಿತ್ತಂತಲ್ರಿ ಜೋರಾಗಿ? ಯಾವಾಗ ಅಂದ್ರೆ ತಿಂಡಿನೇ ತಿಂತದ್ದು. ಮತ್ತೆ ಈಗ ತಿಂಡಿನೇ ಮಾಡಲ್ಲ. ಇವಾಗ ಬರೋದಿಲ್ಲ ಸರ್. ಯಾಕೆ? ಹೌದಾ? ಓಕೆ. ಕೂತ್ಕೊಳ್ತಾ ಟೀ ಕುಡಿ ಅಂತ. ಆಯ್ತು, ಕುಡಿಯೋಣ. ನಿಮ್ಮ ಸೊಸೆ ಎಲ್ಲಿದ್ದಾರೆ? ಐತೇವ್ರಿ. ಬಾರಮ್ಮ. ಮನಿ ಜೋರಾಗಿದೆ. ಏನ್ ಜೋರು? ಬೆಳಿಗ್ಗೆ ಕಿವಿನೇ ಕೇಳಲ್ಲ, ಹಂಗ ಆತರ. ಏನಂದ್ರಿ? ಸೀಟ್ ಹಾಕ್ಯಾವಲ್ಲ. ಹಾಂ, ಸೀಟ್ ಹಾಕಿರಲ್ಲ ಅದು. ಹಾಂ. ನಿಮ್ಮ ಹೆಸರು? ನಮ್ಮ ಹೆಸರು ಸರೋಜ. ಸರೋಜಮ್ಮನವರು. ಓಕೆ. ಹೆಂಗೆ ನಡೆದೈತ್ರಿ ಜೀವನ? ಹಂಗೆ ಪರವಾಗಿಲ್ಲ. ಮದುವೆ ಆದಾಗಿದ್ದ ಇಷ್ಟೇ, ಗಂಡ ಮನೆ ಮಕ್ಕಳು ಮೈದನರು ನಾದಿ ನೋಡ್ಕೊಂಡು.
ಓಕೆ. ನಿಮ್ಮ ಯಜಮಾನ್ರನ್ನ ಮಾತಾಡ್ಸಿದೆ, ಭಯಂಕರ ಖುಷಿ ಆಯ್ತು ನನಗೆ. ಫಿಲಾಸಫಿ ಮಾತಾಡ್ತಾರೆ, ಜೀವನದ ಬಗ್ಗೆ ಮಾತಾಡ್ತಾರೆ, ಬದುಕಿನ ಬಗ್ಗೆ ಮಾತಾಡ್ತಾರೆ. ಅವ್ರ ಹತ್ರ ಮಾತಾಡಿದ್ರೆ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಲ್ಲಲ್ರಿ? ನಿಮ್ಮ ಹತ್ರ ಹಂಗೇನ ಅವ್ರ? ಹಂಗೇನಿಲ್ಲ ರೀ, ಅವ್ರ ಕೆಲಸ ಆಯ್ತಾ ಅವ್ರಾಯ್ತು. ನಮ್ದೇನಪ್ಪ ಮನೆ ಇದು ಎಲ್ಲ ಮನ್ಯಾಗಿದ್ದಾರ ನೋಡ್ಕೊಳೋದು, ಅಡುಗೆ ಮಾಡೋದು, ಮಕ್ಕಳು ನೋಡ್ಕೊಳೋದು, ಸ್ಕೂಲ್. ಹೋಟೆಲ್ಗೆ ಏನು ಭಾಗವಹಿಸಲ್ಲ ನೀವು? ಹೋಟ್ಲಿಗೆ ಅಂದ್ರೆ ಏನಾದ್ರು ಮಾಡ್ಕೊಡ್ತಿದ್ರೆ ಇಲ್ಲಿ ಒಳಗೆ ಮಾಡ್ಕೊಡ್ತೀನಿ ನಾನು. ಮಾಡ್ಕೊಡ್ತೀನಿ, ತಗೊಂಡೋಗ್ತಾರೆ, ಅಲ್ಲಿ ಮಾಡ್ತಾರೆ. ಓಕೆ. ಯಜಮಾನ್ರ ಅಡುಗೆ ಯಾವಾಗ ಕಲಿಸಿದ್ರಿ ನೀವು? ನಾವು ಕಲ್ಸಿದ್ದಲ್ಲ, ಅವ್ರೆ ಕಲ್ತಿ. ಅವರಿಂದ ನಾವೇನು ಕಲ್ತ್ಕೊಂಡಿದೀವಿ, ನಮ್ಮಿಂದ ಏನು ಕಲ್ತಿಲ್ಲ ಅವರು. ವಾ, ಹೌದಾ? ಹಂಗಾರೆ ಅಲ್ಲಿ ಅಡುಗೆ ಮಾಡ್ತಿರ್ತಾರೆ? ನಾನ್ ವೆಜ್ ಎಲ್ಲ ನಮಗೆ ಬರ್ತಾನೆ ಇರಲಿಲ್ಲ, ಎಲ್ಲ ಅವರಿಂದನೇ ಕಲ್ತಿರೋದು ನಾವು. ಹೌದಾ? ಎಲ್ಲ ಅವರೇ ಮಾಡ್ತಿದ್ ಫಸ್ಟ್. ಪುಣ್ಯವಂತಿ ಅಮ್ಮ ನೀನು. ಹಂಗೇನಿಲ್ಲ, ಅವ್ರು ಮಾಡ್ತಾರೆ ಅಂತಂದು ಅವರಿಂದ ಬಿಟ್ಟಿಲ್ಲ, ನಾವು ಅವರಿಂದ ನಾವು ಕಲ್ತ್ಕೊಂಡು ನಾವೇ ಮಾಡ್ತೀವಿ ಇವಾಗ. ವಾ, ಸೂಪರ್. ಓಕೆ. ಅದಕ್ಕೆ ನಾನು ದಾರಿಯಲ್ಲಿ ಹೋಗಿ ನೋಡ್ತಿದ್ದೆ, ಹೋಟೆಲ್ ಅಂತ ಕಾಣ್ತು. ಏನಪ್ಪ ಇದು ಹೋಟೆಲ್, ಒಂಥರ ಮಜಾ ಇದೆಯಲ್ಲ ನೋಡೋಣ ಅಂತ ಮಾತಾಡ್ತಿದ್ರು. ಸಾಯವರು ನಿಂತಿದ್ರು. ಬರ್ರಿ. ಬದುಕಿನ ಬುತ್ತಿಯಲ್ಲಿ ಇನ್ನೊಂದು ಕ್ಯಾಂಡಿಡೇಟ್ಸ್ ಇದಾರೆ, ಅವರು ಉಪ್ಪಿನಕಾಯಿ ಸ್ವಂತ ಅವರೇ ಮಾಡ್ತಾರೆ, ಮಾಡ್ತಾರೆ. ಅವರು ಜಮೀನಲ್ಲಿ ಕೋಳಿಗಳು ಸಾಕಿದ್ದಾರೆ, ಎಲ್ಲರೂ ಪಾಪ ಇದು ಮಾಡುತ್ತೆ. ಸಂಘದ ಇದು ಮಾಡಿ, ಮಹಿಳಾ ಸಂಘ ಮಾಡ್ತಾರೆ. ಎಂಬಿಕೆ ಆಗಿದ್ದಾರೆ. ಫೋನ್ ಮಾಡಿದ್ದೆ, ಬೇಗ ಮಾಡೋಣ, ಹೋಗೋಣ ಈಗ ಅಲ್ಲಿ. ಓಕೆ. ನಿಮ್ಮ ನೋಡ್ರಿ, ನಿಮ್ಮ ಪರಿವಾರನೆಲ್ಲ ಪರಿಚಯ ಮಾಡಿಸಿದ್ರಿ, ಖುಷಿ ಆಯ್ತು. ಜನಗಳನ್ನ ಏನು ಕೇಳ್ಕೊತೀರಿ? ಜನರು ಕೇಳೋದೇನ, ನಾವು ಈಗ ನಮ್ಮಲ್ಲಿ ಬಂದರಲ್ಲೇ ಒಂದು ಪ್ರೀತಿ ವಿಶ್ವಾಸ ಆಗಲಿ, ನಾವು ಮಾಡಿದಂಥ ಒಂದು ಕೆಲಸ ಕಾರ್ಯದಲ್ಲಿ ಪ್ರಾಮಾಣಿಕವಾಗಿ ಒಂದು ನಮಗೆ ಹೋಟ್ಲಿಗೆ ಬಂದರೂ ರುಚಿ ಆಗಲಿ ಶುಚಿ ಆಗಲಿ ಎಲ್ಲದನ್ನೂ ನಾವು ನಿಭಾಯಿಸಿ ಹೋಗ್ತೀವಿ. ಬಂದು ಕಸ್ಟಮರ್ ದೇವರೇ ಅಂತಂದು ನಾವು ಅವ್ರನ್ನ ಇದು ಮಾಡ್ತೀವಿ. ಬೆಳಿಗ್ಗೆ ಮಧ್ಯಾಹ್ನ ಏನೇನು ಇರುತ್ತೆ ನಿಮ್ಮ ಹೋಟ್ಲಲ್ಲಿ? ಬೆಳಿಗ್ಗೆ ಮಧ್ಯಾಹ್ನ ಇನ್ನೇನು, ಬೆಳಿಗ್ಗೆ ಮಧ್ಯಾಹ್ನ ಇರಲ್ಲ, ಬೆಳಗ್ಗೆ ಇರುತ್ತೆ ತಿಂಡಿ. ಅವಲಕ್ಕಿ, ಮಂಡಕ್ಕಿ, ಬಜ್ಜಿ, ಮೆಣಸಿನಕಾಯಿ, ಆಂಬೋಡಿ ಆಗಲಿ ಅವನ್ನೆಲ್ಲ ಮಾಡ್ತೀವಿ. ಒಂದು ಸಂಜೆ ಸಾಯಂಕಾಲ ಅಡಿಗೆ ಮಂಡಕ್ಕಿ, ಎಗ್ ರೈಸ್, ಆಮೇಲೆ ಅವರಿಗೆ ಮತ್ತು ಸಾಯಂಕಾಲದ ಬೇರೆ ಫಾಸ್ಟ್ ಫುಡ್ ಇರುತ್ತಲ್ಲ ಅದನ್ನ ಕೊಡ್ತೀವಿ ನಾವು. ರೇಟ್ ಏನು? ರೇಟ್ ಎಲ್ಲ ಮಾಮೂಲಿ ಹಳ್ಳಿ ರೇಟ್, ಬೆಂಗಳೂರು ರೇಟ್ ಅನ್ನೋದು. ಹಳ್ಳಿ ರೇಟ್ ಅಂದ್ರೆ ಈಗ 20 ರೂಪಾಯಿ 30 ರೂಪಾಯಿ ಇಷ್ಟೇ ತಿಂಡಿ. ಅಷ್ಟೇ ತಿಂಡಿ? 20 ರೂಪಾಯಿ ಒಂದು ತಿಂಡಿ, ಅದಕ್ಕೆ ಒಂದು ಮೆಣಸಿನಕಾಯಿ 25, ಒಂದು ಟೀ ತಗೊಂಡ್ರೆ 5, 30 ರೂಪಾಯಿ. ಒಂದು 5 ರೂಪಾಯಿ ಚಾ, 20 ರೂಪಾಯಿದ ಟಿಫನ್, ಮುಗಿದಾತ. ಓಕೆ. ಈಗ ಯಾವಾಗಿಂದ ಶುರು ಮಾಡ್ತೀರಿ ನೀವು ಅಡಿಗೆ ಮಾಡಕ್ಕೆ? ಇನ್ನು ನೋಡ್ತಾ ಇರ್ತಕ್ಕಂಥ ನಾವು ನಾಳೆದಿಂದ ಸ್ಟಾರ್ಟ್ ಮಾಡ್ತೀವಿ. ನಾಳೆ ಇದ್ದ ನನ್ನ ವಿಡಿಯೋ ಗ್ರಾಹಕರು ಇಬ್ರು ಬಂದ್ರು ಮಾಡ್ತೇವೆ, 4 ಜನ ಬಂದ್ರೆ, 50 ಜನ ಬಂದ್ರೆ, 100 ಜನ ಬಂದ್ರೆ ಮಾಡ್ತೀವಿ. ಓಕೆ, ಸೂಪರ್. ನಮ್ಮ ಬ್ರದರ್ ಸರ್, ಅವ್ರೇನ್ ಮಾಡ್ತಾರೆ? ಅವರು KM ವಾಲಂಟಿಯರ್ ಸೆಕ್ರೆಟರಿ ಆಗಿದ್ದಾರೆ ಇಲ್ಲೆಲ್ಲ ಊರು ಹಳ್ಳಿಯಲ್ಲಿ. ಹೌದಾ? ಓಕೆ. ಓ, ಅವ್ರದ್ದು ಭಾರಿ ಕೆಲಸ. ಸಾಹೇಬ್ರೆ ಬರ್ರಿ. ಹಾಲು ಎಷ್ಟು ಉತ್ಪತ್ತಿ ಆಗುತ್ತಾ, ಏನ್ ಕತೆ ನಿಮ್ಮೂರಾಗ? ನಿಂದ್ರಿ ನೀವು ನಿಂದಿರ್ರಿ. ಸರ್, ಇದು ನಮ್ದು ಹಾಲಿನ ಡೈರಿಯಾಗ ಬೆಳಗ್ಗೆ ಒಂದು 600 ಲೀಟ್ರ್ ಆಗುತ್ತೆ, ಸಂಜೆ ಒಂದು 500-550 ಲೀಟ್ರ್ ಆಗುತ್ತೆ. ಈ ಊರು ಮತ್ತು ಹಳೆವಾತಿ ರೈತರೆಲ್ಲ ನಮ್ಮ ಸೊಸೈಟಿಗೆ KM ಡೈರಿ ನಂದಿನಿ ಯಾರು ಅದರಲ್ಲಿ ಸೆಕ್ರೆಟರಿ ಆಗಿದೆ. ಹೌದಾ? ಮತ್ತೆ ನೀವೇ ಹಸು ಸಾಕಿಲ್ಲ? ಯಾರು ಸಾಕಿ ಹಾಲು? ಇದು ಸರ್ ಮೇವಿಂದು ಕೊರತೆ ಇರೋದ್ರಿಂದ ಸ್ವಲ್ಪ ತೆಗೆದಿಲ್ಲ. ನಿಮ್ದ ಐತಲ್ಲ ಜಮೀನ? ಇದೆ, ನಮ್ದೇ ಜಮೀನ್ ಇದ್ದು. ನಾವು ಒಂದು 7-8 ಆಕಳಿದ್ದು. ನಾವು ಪ್ರೆಗ್ನೆಂಟ್ ಆದ್ವಿ, ಮನೇಲಿ ಮಾಡಾರ ಯಾರು ಇದ್ದಿಲ್ಲ. ಇಲ್ಲಿ ಮೇವು ತಂದು ಹಾಕಿದ್ರೆ ನಾವು ಮನೆಗೆ ಹುಲ್ಲಾಕೊಂತ ಸಗಣಿ ತಕೊಂತ ಇರ್ತಿದ್ವಿ. ನಾವು ಡೆಲಿವರಿಗೆ ಹೋದ್ವಲ್ಲ, ಹಂಗಾಗಿ ಮಾಡಾರ ಸಾಣದೈತಲ್ಲ, ಅದಕ್ಕೋಸ್ಕರ ಕುರಿ ಮಾಡ್ಕೊಂಡಿದ್ದೀವಿ. ಮೊನ್ನೆ 3 ಕೊಟ್ಟಿದ್ದೀವಿ, ಇನ್ನೊಂದಿದೆ. ಆಗ್ಲಿ. ಅವ್ನ ಕಾಲ್ಕೊಂಡದಿಂದ ಏನ್ ಹೆಸರು? ಮನೋಜ್ ಕಾಲ್ಗುಣದಿಂದ ಮತ್ತೆ ನಿಮ್ಮ ಹೋಟ್ಲ್ ಶುರುವಾಗ್ಲಿ, ತುಂಬಿ ತುಳುಕ್ಲಿ, ಜಗ್ ವ್ಯಾಪಾರ ಆಗ್ಲಿ. ಸಾಹೇಬ್ರೆ ಏನ್ ಹೇಳ್ತೀರಿ ನಿಮ್ಮ ಅಣ್ಣರ ಬಗ್ಗೆ? ನಮ್ಮ ಅಣ್ಣವ್ರ ಬಗ್ಗೆ ಅಲ್ಲಪ್ಪ, ಅವ್ರ ಅಣ್ಣಾರ, ಅವ್ರ ಹಿರಿಯರು, ನಮ್ಮ ಅಪ್ಪಾಜಿಗೆ ಹಿರಿಯ ಮಗ. ನಾವು 3ನೇರು, ನಮ್ಗಿಂತ ಇನ್ನೊಬ್ರು ಅದಾರ. ಅವ್ರೇನ್ ಮಾಡ್ತಾರೆ? ಅವ್ರು ಮೇಷ್ಟ್ರಿ ಕೆಲಸ ಮಾಡಿದ್ರು, ಹೈಸ್ಕೂಲ್ ಮೇಷ್ಟ್ರಿ ಆಗಿದಾರ. ಓಕೆ. ಹಿಂಗಾಗಿ ಅವರು ಇದರಲ್ಲಿ ನಡೀತಾ ಇದೆ. ನಮ್ಮ ತಾಯಿಯರವರು, ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ನಮ್ಮ ಅಣ್ಣವ್ರ ಮನೆಯವರು ಮತ್ತೆ ಪರಂಪರೆನೇ ಇದೆಯಲ್ರಿ ನಿಮ್ದು? ಪರಂಪರೆನೇ ಇತ್ತು. ಸೂಪರ್. ನಮ್ಮ ಅವರೇ ಮಾಡಿದ 60 ವರ್ಷ ತನಕ. ಅವ್ರದ್ದು 1 ವರ್ಷ ರಿಟೈರ್ಡ್ ಆಗಿ 1 ವರ್ಷ ನಾನು ತೀರ್ಕೊಂಡು ಈಗ 3 ವರ್ಷ ಆಯ್ತು ಅಷ್ಟೇ. ಇವರು ದಾವಣಗೆರೆ ಇವರು ಇದಾಗಿದ್ರು. ಇವ್ರು ಮಾಜಿ ಶಾಸಕರಾಗಿದ್ರು ಅವತ್ತಿನ ಕಾಲ. ಅವಾಗೆ ನಮ್ಮ ತಂದೆಯರು ಅವರು ಜೊತೆಗೆ ತಂದೆಯರು ಜೋರಾಗಿದ್ದಾರಲ್ಲ. ಅವರು ವಿಧಾನಸೌಧಕ್ಕೆ ಹೋದ್ರು, ಇವ್ರ ಜೊತೆಗೆ ಹೋಗೋರು ಶಾಸಕ ಭವನದ ಜೊತೆ. ಅವತ್ತಿನ ಕಾಲದಲ್ಲಿ ರಾಜಕೀಯ ಮಾಡುವಂತ ನಮ್ಮ ತಂದೆಯರು.
ಸೂಪರ್. ಹಾಂ, ನಮ್ಮ ತಂದೆ ಸಂಘ ಸಂಸ್ಥೆಗಳಲ್ಲಿ ಸಹಕಾರ ಕ್ರೀಡಾಕೂಟದಲ್ಲಿ ಮಾಯಕೊಂಡ ವಿಧಾನಸಭೆ ಕ್ಷೇತ್ರದಲ್ಲಿ ಅವರು ವಿನ್ ಆಗಿದ್ರು. ಹರಿಹರ ವಿಧಾನಸಭಾ ಕ್ಷೇತ್ರ, ಮಾಯಕೊಂಡ ವಿಧಾನಸಭಾ ಕ್ಷೇತ್ರ, ನಮ್ಮ ತಂದೆಯರು ಎಲ್ಲಾದ್ರೂ ಇದ್ರೆ ಸಹ ನಾವು ಮುಂದೆ ಹೋಗಕ್ಕಾಗಿಲ್ಲ ಅಷ್ಟೇ ಹಳ್ಳಿಯವರು. ಆಗಲಿ ಮುಂದಕ್ಕೆ ಬಂದಿದ್ರಿ ನೋಡ್ರಿ ಸಾಹೇಬ್ರೆ. ದಿನನಿತ್ಯ ಜೀವನ ಗೌರವಯುತವಾಗಿ ನೋಡ್ತೀವಿ. ಅವರೆಲ್ಲ ದೊಡ್ಡವ್ರೆ, ಅರ್ಥ ಆಯ್ತಾ? ಇಲ್ಲಿ ಯಾರು ಸಣ್ಣವರು ದೊಡ್ಡವರು ಅಂತ ಏನಿಲ್ಲ. ದಿನನಿತ್ಯ ನಮ್ಮ ಜೀವನವನ್ನು ಗೌರವಯುತವಾಗಿ ಏನು ನಡೆಸ್ತೀವಿ, ಅದು ಕೊತ್ತಂಬರಿ ಮಾರಿ ಬದುಕೋದಾಗಿರಲಿ. ದೊಡ್ಡವ್ರು ಅಷ್ಟೇ ಅಂತ ಅಲ್ಲ, ಯಾರು ಮಾಡಿದ್ರು ಕೂಡ ಅವರೇ ಒಳ್ಳೇದೇ ಅಲ್ವಾ, ಅವರು ದೊಡ್ಡವರೇ. ಹಾಗಾಗಿ ಇಲ್ಲಿ ಸಣ್ಣದು ದೊಡ್ಡದು ಅನ್ನೋದು ಏನಿಲ್ಲ. ಏನು ಹೇಳ್ತೀರಿ ಸಾಹೇಬ್ರ? ಹಾಗಾಗಿ ನೀವು ಇನ್ನೊಂದು ಸಲ ಅಡ್ರೆಸ್ ಹೇಳ್ಬಿಡ್ರಿ. ಇಲ್ಲಿ ಇದು ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲಾ, ಹಳೇಬಾತಿ ಗ್ರಾಮ, ಹಳೇಬಾತಿ ಗುಡ್ಡದ ಕ್ಯಾಂಪ್ ಗ್ರಾಮ ಪಂಚಾಯತಿ ಪಕ್ಕ. ಮೇನ್ ರೋಡಿಂದ ಎಷ್ಟು ಒಳಗೆ NH ಬರೋದು ಇಲ್ಲಿ 1 ಕಿಲೋಮೀಟರ್. ಸಬ್ ಇದರಲ್ಲಿ ಬರ್ಬೇಕು ನೀವು, ಹೈವೇನಲ್ಲಿ ಹೋದ್ರೆ ಸಿಗಲ್ಲ ಇದು. ಇದು ದೊಡ್ಡಬಾತಿಯಿಂದ ಬಂದ್ರೆ 3 ಕಿಲೋಮೀಟರ್. ಹಾಂ, ದೊಡ್ಡಬಾತಿಯಿಂದ ಬಂದ್ರೆ 3 ಕಿಲೋಮೀಟರ್. ಗೆಳೆಯರೇ, ಒಂದ್ಸಲ ಬಂದಾಗ ಇಲ್ಲಿ ಭೇಟಿ ಕೊಡ್ರಿ. ಇದೊಂದು ಅದ್ಭುತವಾದ ವಿಡಿಯೋ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂತಂದ್ರೆ ಯಾವಾಗಲೂ ಕೂಡ ಒಂದು ವ್ಯಾಪಾರದಿಂದ ನಷ್ಟನೂ ಇರುತ್ತೆ, ಲಾಭನೂ ಇರುತ್ತೆ. ಹಾಗಾಗಿ ಎಲ್ಲ ಕತೆ ಒಳಗೊಂಡಂತೆ ಈ ವಿಡಿಯೋ. ಮುಂದಕ್ಕೆ ಮಾಡಬೇಕಾದವರು ಕೂಡ ಎಚ್ಚರ ಇರಲಿ, ಹಿಂಗೆ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ವ್ಯಾಪಾರ. ಇವ್ರದ್ದೇನಂದ್ರೆ ಸ್ವಂತ ಜಾಗ ಆಗಿರೋದ್ರಿಂದ ಪಡ್ಕೊಂಡಿದ್ದಾರೆ. ನೀವು ಇದನ್ನೇ ಬಾಡಿಗೆ ಕೊಟ್ಟು ಮಾಡಿದ್ರೆ ಪಾಪ ಕಷ್ಟ ಆಗೋಗಿರೋದು. ಸೊ ನೋಡ್ತಕ್ಕಂಥವ್ರು ಈ ಕಡೆ ಬಂದಾಗ ಬಂದು ಒಂದು ವಿಸಿಟ್ ಮಾಡಿ, ಹೋಟೆಲ್ನ ರುಚಿ ಸವಿರಿ. ಅದ್ಭುತವಾದ ಅಡುಗೆ ಮಾಡ್ತಾರೆ ಸಾಹೇಬರು. ನನಗಂತೂ ಟೇಸ್ಟ್ ನೋಡಿಲ್ಲ, ಸಿಕ್ಕಿಲ್ಲ. ಹಾಗಾಗಿ ಭಾಳ ಚಂದ ಮಾತಾಡ್ತಾರೆ. ಹಂಗೆ ಊಟದ ಜೊತೆ ಒಂದು 4 ಚಂದ ಮಾತೂ ಸಿಗುತ್ತೆ ಅಂತ ಹೇಳ್ತಾ ಈಗ ಮುಂದಕ್ಕೆ ಎಲ್ಲಿಗೋಣ? ನಿನ್ನ ಬ್ರದರ್ ಉಪ್ಪಿನಕಾಯಿದು. ನೆಕ್ಸ್ಟ್ ಉಪ್ಪಿನಕಾಯಿ ಕತೆಗೆ ಹೋಗೋಣ. ಇದೇ ಊರಲ್ಲಿ ಇದಾರಂತೆ ಮಹಿಳಾ ಸಂಘದವರು ಉಪ್ಪಿನಕಾಯಿ ಮಾಡುವಂಥ ಸಾಹಸಗಾದಿಯನ್ನು ತೋರಿಸ್ತೀವಿ. ಅಲ್ಲಿಗೆ ಹೋಗೋಣ ಈಗ. ಬರೀ ಸರ್ ಹೋಗೋಣ. ನೀವು ವಿಡಿಯೋ ಮಾಡೋದು ನಿಮಗೆ ತುಂಬ ಧನ್ಯವಾದಗಳು. ನಮ್ಮ ಕರ್ತವ್ಯ ಸರ್. ನಮ್ಮನ್ನು ನೀವು